ಇದು ಎಡ್ಲೇ ಓದಿದ್ದು ಓದಕ್ಕೆ ಬರಲ್ಲ. ಎಷ್ಟನೇ ಕ್ಲಾಸ್ ನೀನು? 7th. 7th ಓದಕ್ಕೆ ಬರಲ್ವಾ? ಸರಿ, ಇದು ಮೊದಲನೇ ಏನು ಹೇಳಿದ್ದು? ಕರ್ನಾಟಕದ ಸಾರಾಕು ಇದು ದೊಡ್ಡದಾಗಿದೆಯಲ್ಲ ಅದ್ರ ಓದು ಗೊತ್ತಿಲ್ಲ ನೋಡಿ ಅವರಿಗೆ. ಕರ್ನಾಟಕ ಸರ್ಕಾರ ಅಂತ ಹೇಳಕ್ ಬರ್ತಿಲ್ಲ. ಮಾನ್ಯ ಸರ್ಕಾರದವರೇ, ಮಾನ್ಯ ಮುಖ್ಯಮಂತ್ರಿಗಳೇ, DK ಶಿವಕುಮಾರ್ ಅವರೇ, ಉಪಮುಖ್ಯಮಂತ್ರಿಗಳೇ, ಒಂದು ನಿಮಿಷ, ಉಪಮುಖ್ಯಮಂತ್ರಿಗಳೇ, ನಿಮ್ಮ ತುಮಕೂರು ಜಿಲ್ಲೆಯ ಉಪಮುಖ್ಯಮಂತ್ರಿಗಳೇ, ಕರ್ನಾಟಕ ಸರ್ಕಾರ ಅಂತ ಈ 7ನೇ ತರಗತಿ ಹುಡುಗನಿಗೆ ಓದಕ್ಕೆ ಬರ್ತಾ ಇಲ್ಲ. ನಾವೆಲ್ಲ ಈ ರೀತಿ ಕರ್ನಾಟಕ ಸರ್ಕಾರ ಕನ್ನಡವನ್ನು 1ನೇ ತರಗತಿಯಲ್ಲೇ ಓದ್ತಾ ಇದ್ವಿ ಆಯಿತಾ. ಈ ಮಕ್ಕಳಿಗೆ 7ನೇ ತರಗತಿ ಆದರೂ ಕರ್ನಾಟಕ ಸಹಕಾರ ಏನೇನು ಹೇಳ್ತಾ ಇದ್ದಾನೆ ಹುಡುಗ, ಓದಕ್ಕೆ ಬರ್ತಾ ಇಲ್ಲ. ಹಂಗಂತ ಹುಡುಗನ ತಪ್ಪ ಅದು? ಹಾಂ, ಬೇರೆ ಯಾರಿದ್ರು ಹುಡುಗರು ಬರಲೇ? ಎಷ್ಟನೇ ಕ್ಲಾಸ್ ನೀನು? ಹಾಂ, ನೀನು 5? ಇದನ್ನ ಓದು ಬರಲ್ವಾ? ಅಕ್ಷರ ಒಂದೊಂದೇ ಓದೋದು. ಹೇಳು ತಮ್ಮ. ಒಂದೇ ಗೊತ್ತು ಅವನಿಗೆ. ಮುಂದಕ್ಕೆ ಆದಾಯ ದೃಢೀಕರಣ ಪತ್ರ, ಅದು ನೀನು ಎಲ್ಲಿಂದ ಓದರು? ನಿಮ್ಮ ಮಗನಾ? ಏನ್ ನಿಮ್ಮ ಹೆಸರು? ಮಾರಕ್ಕ. ನಿಮ್ಗೆ ಕಣ್ಣು ಕಾಣಿಸುತ್ತಾ? ಪ್ರಾಬ್ಲಮ್ ಕಾಣಿಸಲ್ಲ ನೋಡಿ, ಇವರು ಬ್ಲೈಂಡ್ ಅಲ್ವಾ? ಏನಾನ ವ್ಯಾಪಾರ ಮಾಡ್ಬೇಕಂದ್ರೆ ಯಾರನ್ನೊಬ್ರು ನಮ್ಮವ್ರು ಕರ್ಕೊಂಡು ಹೋಗ್ಬೇಕು. ನಿಮ್ಮ ಅಮ್ಮನವರು ಮಕ್ಕಳನ್ನ ಸಾಕ್ಬೇಕು. ನೋಡ್ದ ನಿಮ್ಮ ಅಮ್ಮನ ಪರಿಸ್ಥಿತಿ ಹೆಂಗಿದೆ ಅಂತ? ಯಾರು ರೇಷನ್ ಕಾರ್ಡ್ ಮಾಡ್ಕೊಡ್ತಾ ಇಲ್ಲ, ಒಂದ್ ದುಡ್ಡು ಮಾಡ್ಕೊಡ್ತಾ ಇಲ್ಲ, ಏನೇನು ಮಾಡ್ಕೊಟ್ಟಿಲ್ಲ ಸರ್. ಸುಮ್ಮನೆ ಎಲ್ಲ ಸೌಲಭ್ಯ ಅಂದ್ರೆ ಎಲ್ಲರೂ ಸಿದ್ದರಾಮಯ್ಯ ದುಡ್ಡು ನಿಲ್ಸ್ಬೇಕು, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಮನೆತನ ಸಿದ್ದರಾಮಯ್ಯ ದುಡ್ಡು ನಿಲ್ಸಿದ್ರೆ ಮಾಡ್ಕೊಡ್ತೀವಿ ಅಂತ ಹೇಳಿ ಇದು ಯಾರಂಗ್ ಹೇಳಿದ್ದು? ರೇಷನ್ ಕಾರ್ಡ್ ಎಲ್ಲರೂ ಹಂಗೆ ಹೇಳ್ತಾರೆ ಸರ್. ಯಾರು? ನಾವಿದೆ ತುಮಕೂರಲ್ಲಿ ಗುಬ್ಬಿಯಲ್ಲಿ ಎಲ್ಲ ಹೋಗಿದ್ದೀವಿ ಸರ್. ಅಲ್ಲಿ ಅಧಿಕಾರಿಗಳು ಹಂಗೆ ಹೇಳ್ತವ್ರೆ, ಸಿದ್ದರಾಮಯ್ಯ ಕಾಸು ನಿಲ್ಸಿದ್ರೆ ನಿಮ್ಗೆ ಕೆಲಸ ಮಾಡ್ಕೊಡ್ತೀವಿ ಅಂತ. ಗುರುಮಲಕ್ಷ್ಮಿನ ಬರ್ತಾ ಇಲ್ಲ, ಏನೋ ಬರ್ತಾ ಇಲ್ಲ ಸರ್. ನಾವು ವ್ಯಾಪಾರ ಮಾಡಬೇಕು, ವಾಷಿಂಗ್ ಟವಲ್ ಪೆನ್ ವ್ಯಾಪಾರ ಮಾಡಬೇಕು, ಯಾರಾದ್ರೂ ಒಬ್ರು ಕರ್ಕೊಂಡು ಹೋಗ್ಬೇಕು. ನಾನು ತಿನ್ಬೇಕು ಸರ್. ಇಬ್ಬರು ಮಕ್ಕಳು. ಈ ಕಡೆ ತಿರುಗಿ ಒಂದ್ ನಿಮಿಷ. ಒಬ್ರು ಈ ಕಡೆ ಇಬ್ಬರು ಮಕ್ಕಳು ಸಾಕ್ಬೇಕು ಸರ್. ನನ್ನ ಕೈಲಿ ಆಗಲ್ಲ. ನಿಮ್ಮ ಹೆಸರು ಮಾರಕ್ಕ? ನಮ್ಮ ಹೆಸರು ಮಾರಕ್ಕ. ಅವರಿಗೆ ಕಣ್ಣು ಕಾಣಲ್ಲ. ಇಬ್ಬರು ಮಕ್ಕಳು ಗೌರ್ಮೆಂಟ್ಗೆ ಹಾಕಿದ್ದೀನಿ. ಇಬ್ರು ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ್ದೀರಾ? ದುಡ್ಡಿಲ್ಲ, ಏನಿಲ್ಲ ಸರ್. ಯಾವ ಸ್ಕೂಲ್ಗೆ ಹಾಕಿ ಓದೇ ಇಲ್ಲ ಮಕ್ಕಳು. ನಾನು ನಿನ್ನೆನೋ ಒಂದು ಅಕ್ಷರನ ಬರ್ದಿಲ್ಲ, ಮಕ್ಕಳು ಬರಿತಾ ಇಲ್ಲ, ಒಂದು ಹೋಮ್ವರ್ಕು ಬರಿತಾ ಇಲ್ಲ. ನೀವೇನು ಓದಿದ್ದೀರಮ್ಮ? ನಾವು ಓದಿಲ್ಲ. ನೋಡಿ, ಅವರು ಓದಿಲ್ಲ, ಅವರು ಓದಬೇಕು, ಓದಕ್ಕಾಗ್ಲಿಲ್ಲ. ಮಕ್ಕಳು ಓದಬೇಕು, ಅವ್ರದ್ದು ಅದೇ ಕತೆ. ಮಕ್ಕಳು ಓದಿಲ್ಲ ಸರ್, ಏನು ಮಾಡ್ಬೇಕು? ಅದಕ್ಕೆ ನಾವು ಅದೇ ಬೆಳಗ್ಗೆ ಚಿಂತೆ. ನಾವಾದ್ರೂ ಓದಿಲ್ಲಪ್ಪ, ಹಾಳಾಗೋಗಿದ್ದೆ, ಮಕ್ಕಳನ್ನ ಓದ್ಬೇಕಲ್ಲ. ಮಕ್ಕಳು ಓದ್ತಾರೆ, ಯಾರು ಇಲ್ಲ ಅಲ್ವಾ? ಕೊಡ್ರಿಲ್ಲ ನಿಮಿಷ ಅದು. ಅದಕ್ಕೆ ನಾವು ಹೆಣ್ಮಕ್ಳ ಬಾಯಿಲಿ ಬಾ ಹುಡುಗಿದ್ದೀನಿ, ನೀನಾರು ಓದ್ತೀಯ ನೋಡೋಣ. ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಅಂತಾರಲ್ಲ, ಇದೇನು ಓದವ? ಇದು ಹೆಡ್ಲೈನ್ ಇದು ಆದಾಯ ದೃಢೀಕರಣ ಪತ್ರ. ಅಬ್ಬಾ, ಹೊಡಿರ ಚಪ್ಪಾಳೆ. ನಮ್ಮ ಹೆಣ್ಮಕ್ಳು ಯಾವತ್ತಿದ್ರು ಓದ್ತವ, ಗಂಡು ಮಕ್ಕಳದು ಸ್ವಲ್ಪ ಕಷ್ಟ ಅಲ್ವೇ? ಇದು 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 ಓದವ? ಇದು 2ನೇ ಲೈನ್ ಇದು ಓದವ? ಕಂದಾಯ ಇಲಾಖೆ. ಅದು ಓದ್ತಾರ? ಅದು ಸ್ವಲ್ಪ ತಪ್ಪು. ಏನು ಓದಿದಪ್ಪ ನೀನು? 7ನೇ ಕ್ಲಾಸ್. 7ನೇ ಕ್ಲಾಸು. ಆ ಹುಡುಗ ಇಲ್ಲಿ 7ನೇ ಕ್ಲಾಸ್ ಹುಡುಗ ಬಾರ ನೋಡು, ಅವನು 7ನೇ ಕ್ಲಾಸು. ಪಾಪ ಈ ಹುಡುಗಿನೂ 7ನೇ ಕ್ಲಾಸು. ಹುಡುಗಿ ಓದ್ತಾ ಅದ. ಹೆಣ್ಮಕ್ಳು ಸ್ವಲ್ಪ ಗಮನ ಕೊಡ್ತಾವ, ಗಂಡು ಮಕ್ಳು ನೀವು ಸ್ವಲ್ಪ ಗಮನ ಕೊಡ್ಬೇಕು ಓದಕ್ಕೆ, ಆಯ್ತಾ? ಯಾವ ಸ್ಕೂಲು ನೀವು? ಗೌರ್ಮೆಂಟ್ ಸ್ಕೂಲ್. ಇಬ್ರು ಒಂದೇ ಸೇಮ್. ಹೇಳ್ಕೊಡ್ತಾರ ಚೆನ್ನಾಗಿ ಪಾಠನ? ಹೇಳ್ಕೊಡೋದಿಲ್ವಾ? ಹೇಳ್ಕೊಡಲ್ವಾ? ಹೇಳ್ಬಿಟ್ಟ ನೀನು? ಎಲ್ಲಿ ಕೂರಿಸ್ತಾರೆ ನಿಮ್ಗೆ? ಬೇರೆ ಬೇರೆ ಅಂದ್ರೆ ಯಾವ ತರ ಸರ್? ಅವ್ರು ಬೇರೆ ಸ್ಕೂಲವರೆಲ್ಲ ಬೇರೆ ಕೂತ್ಕೊಂತಾರೆ, ನಮ್ಮನ್ನ ಬೇರೆ ಕೂತಾರೆ ಸರ್. ನಿಮ್ಮ ಹುಡುಗರನ್ನ ನಿಮ್ಮ ಇಲ್ಲಿ ಸಮುದಾಯನ ಬೇರೆ ಕಡೆ ಕೂರಿಸ್ತಾರೆ. ಊಟಕ್ಕೂ ಹಂಗೆ ಮಾಡ್ತಾರೆ ಸರ್. ಅವರು ಊಟಕ್ಕೂ ಹಂಗೆ ಮಾಡ್ತಾರೆ. ಯಾವ ಸ್ಕೂಲ್ ಅದು? ಗೌರ್ಮೆಂಟ್ ಸ್ಕೂಲ್. ಇಲ್ಲೇ ಕಾಣ್ತಲ್ಲ, ಅದೇ ತಾನೇ? ತಡ್ರಿ ಹೋಗೋಣ. ಹೇಳ್ಬಿಟ್ಟು ಹಂಗೆ ಮಾಡ್ತಾರಾ? ಇದು ಫುಲ್ ಓದಿದ್ನ? ಈ ಕೆಳಗಡೆ ಏನಿದ್ನ ಫುಲ್ ಓದು. ಈ ದೃಢೀಕರಣ ಪತ್ರಿಕೆಯು ಪತ್ರವು 5 ವರ್ಷದ ಅವಧಿಗೆ ಚಾಲ್ತಿಯಲ್ಲಿರುತ್ತದೆ. ನೋಡಿ, ಸ್ವಲ್ಪ ಬರುತ್ತೆ, ಸ್ವಲ್ಪ ಬರಲ್ಲ ಅಲ್ವಾ? ಮಗ್ಗಿ ಬರುತ್ತನಾ? ಮಗ್ಗಿ ಬರುತ್ತಾ? ಹೇಳು. 2 1 2 2 4 2 3 6 2 4 8 2 5 10 5 ಮಗ್ಗಿ ಹೇಳು. 5 1 5 5 2 10 5 3 10 5 4 20 5 5 25 8 ಮಗ್ಗಿ ಹೇಳು. 8 ಬರಲ್ಲ. ತಪ್ಪು ಸುಮ್ಮನಿರ್ರಿ. ನೀವೇನು ಆಡಳಿತ ನಡೆಸ್ತಿದ್ದೀರಾ ಇಲ್ಲಿ? ಆ ಮಕ್ಕಳಿಗೇನು ಗಾಬರಿ ಪಡಿಸ್ತಿದ್ದೀರಾ ನೀವು? 1 ರಿಂದ 5 ತನಕ ಬರ್ತದೆ. 6 ಬರಲ್ಲ. 3 ಬರುತ್ತೆ. 4 ಬರುತ್ತೆ. ಹೌದಾ? ಇಂಗ್ಲೀಷಲ್ಲ? ಇಂಗ್ಲೀಷಲ್ಲಿ ಬರುತ್ತೆ. ಇಂಗ್ಲೀಷಲ್ಲಿ 2 1 2 2 2 4 ಹಿಂಗೆ ಬರುತ್ತಾ?
ಅದು ಬರಲ್ಲ ನನಗೆ. ಪರವಾಗಿಲ್ಲ, ಕನ್ನಡದಲ್ಲಿ ಕಲ್ತ್ರೆ ಸಾಕು ನಮಗೆ. ಚೆನ್ನಾಗಿ ಓದಿ, ಅವ್ರೇನೋ ಹೇಳ್ಕೊಡಲ್ಲ ಅಂತಲ್ಲ. ನೀವು ಪ್ರಶ್ನೆ ಮಾಡಬೇಕು, ನಮ್ಮನ್ನ ಯಾಕೆ ಹಿಂಗೆ ಕೂರಿಸ್ತೀರಾ, ನಮ್ಮನ್ನ ಯಾಕೆ ಹಂಗೆ ಸಪ್ರೇಟ್ ಮಾಡ್ತಾರಾ? ಎಸ್ ಸರ್. ಮಾಡ್ತಾರ ನಿಜ? ಎಸ್ ಸರ್. ಪಕ್ಕ ಪಕ್ಕ. ಮಕ್ಕಳು ಸುಳ್ಳು ಹೇಳಲ್ಲ ಬಿಡ್ರಿ. ಮಕ್ಳು ಸುಳ್ಳು ಹೇಳ್ತವೆ? ತಗೊಳ್ಳಿ. ಏನಕ್ಕ ನೀವೇನು ಓದ್ತಿದ್ದೀರ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಇಲ್ಲ, ನಮ್ಮ ಹೆಸರು ಯಂಕಮ್ಮ ಅಂತ. ಯಂಕಮ್ಮ, ಇಲ್ಲೆಲ್ಲಾರು ಸೊಪ್ಪು ಸಿಗ್ತದ? ಕೂದಲೆಲ್ಲ ಉದುರೋಗ್ತಾ ಉಂಟು. ಹೇಳಿ ಯಂಕಮ್ಮ, ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಕಾಫಿ ಕುಡಿದ್ರಾ? ಎಲ್ಲ ಓಕೆನಾ? ಎಲ್ಲ ಓಕೆ ಅಂತ ಬಿಡಿ, ಹೋಗೋಣ. ಎಲ್ಲ ಓಕೆ ಅಂತ ನಮ್ಮ ಯಂಕಮ್ಮಂಗೆ. ಪಾಪ ಇದು ಪಾಪ ನೋಡಿ, ಅವ್ರು ಎಷ್ಟು ಮುಗ್ದ್ರು ಅಂದ್ರ ಇದೊಂದು ಹಿಡ್ಕೊಂಡು ನಿಂತ್ಬಿಟ್ಟಾರ. ಇನ್ಕಮ್ ಸರ್ಟಿಫಿಕೇಟು, ಶಾಲಾ ದಾಖಲಾತಿ. ಯಾರಿದು ಶಾಲಾ ದಾಖಲಾತಿ? ದುಡ್ಡು ತಂಗಿದು. ಅಲ್ಲ ಸರ್, ಇಷ್ಟು ವರ್ಷ ಇದು ಹಕ್ಕುಪತ್ರನೇ ಕೊಟ್ಟಿಲ್ಲ ಅವ್ರಿಗೆ. ಹಕ್ಕುಪತ್ರನೇ ಕೊಟ್ಟಿಲ್ಲ ಅವ್ರಿಗೆ. ಅದೇ ಹಕ್ಕುಪತ್ರ ಯಾರಿಗೂ ಕೊಟ್ಟಿಲ್ಲ ಬಿಡಿ, ಇದು ಕಾಮನ್ ಪ್ರಾಬ್ಲಮ್. ನಾನು ಹೇಳ್ಬಿಡ್ತೀನಿ, ಇಲ್ಲಿ ಆಲ್ಮೋಸ್ಟ್ ಒಂದು 70% ಜನರಿಗೆ ಕೊಟ್ಟಿಲ್ಲ. ಗುಬ್ಬಿಲಿ DC ಮೇಡಮ್ ಅವ್ರು ಬಂದಿದ್ರು ಅವತ್ತು. ಯಾಕೆ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ ಅಂತ ಆರ್ತಿ ಮೇಡಮ್ ಅವರು ಇದು ಗುಬ್ಬಿ ಪಟ್ಟಣ ಪಂಚಾಯತ್ಲಿ ಇವರು ತಹಸೀಲ್ದಾರ್ ಮೇಡಮ್ ಅವ್ರನ್ನ ಕೇಳಿದ್ರು. ಈ ಅಜ್ಜಿಗೆ ಇಷ್ಟು ವರ್ಷ ಆಗೈತಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು. ಮೇಡಮ್ ಇವತ್ತಲ್ಲ ನಾಳೆ ಕೊಡ್ತೀವಿ ಅಂದ್ರು. ಮೇಡಮ್ ಆರ್ತಿ ಮೇಡಮ್ ಅವ್ರು ಇವತ್ತವರೆಗೂ ಕೊಟ್ಟಿಲ್ಲ, ನಾವು ಹೋಗಿ ಕೇಳ್ತಾ ಇದೀವಿ. ನೀವು ಅಲ್ಲಿ ಹೋದ್ಮೇಲೆ ನಿಮ್ದು ಅಲ್ಲಿ ಅವರೇ ಕಳ್ಸಿದ್ದು ಇಲ್ಲಿಗೆ, ಎಲ್ಲರೂ ಅವರೆಲ್ಲ ಸೇರ್ಕೊಂಡು ಅವರೆಲ್ಲ ಕಳ್ಸಿದ್ದು ಇಲ್ಲಿಗೆ. ಅಲ್ಲೋಗಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ನೀವು ಅಲ್ಲಿ ಹೋದ್ಮೇಲೆ ಅಲ್ಲಿ ಪರ್ಸನ್ ನೀವೆಲ್ಲ ಅಲ್ಲಿಗೆ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಳ್ರಿ, ಅವಾಗ ಕೊಡ್ತೀವಿ ಅಂತಾರೆ. ಎಲ್ಲ ಚೇಂಜ್ ಮಾಡ್ಕೊಂಡಿದೀವಿ ಸರ್, ಇಲ್ಲಿಗೂ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ಆದ್ರೂ ಇವಾಗ ಅಮ್ಮಂಗೆ ಹಕ್ಕುಪತ್ರ ಕೊಟ್ಟಿಲ್ಲ ಸರ್. ನೀವು ಎಷ್ಟು ವರ್ಷ ಆಗಿದೆ ಅಮ್ಮಂಗೆ ನೋಡಿ ಸರ್, ಇದ್ರಲ್ಲಿ ನೋಡಿ ಸರ್, ಜಾತಿ ಇದು ಅಲ್ಲ. ಗೊತ್ತಾಯ್ತು, ಹಕ್ಕುಪತ್ರ ಕೊಟ್ಟಿಲ್ಲ. ಸರಿ ಬಿಡ್ರಿ. ಹೆಂಗದೆ ಪರಿಸ್ಥಿತಿ ನಿಮ್ ಕಾಲು? ಅಯ್ಯಯ್ಯೋ, ಚೆನ್ನಾಗಿದ್ದೀರಾ? ಏನ್ ಕೆಲಸ ಮಾಡೋದು? ವ್ಯಾಪಾರ ಮಾಡ್ತೀವಿ. ಈ ಪರಿಸ್ಥಿತಿಲಿ ವ್ಯಾಪಾರ ಮಾಡ್ತೀವಿ ಸ್ವಾಮಿ. ಏನ್ ಮಾಡ್ತೀಯ? ಹೌದು, ಏನ್ ವ್ಯಾಪಾರ ಮಾಡ್ತೀರಿ ಸ್ವಾಮಿ? ವಾಷನ್ ಟವಲ್, ಪೆನ್ಗಳು. ಹೆಂಗ್ ಹೋಗ್ತೀರಿ? ನಡ್ಕೊಂಡು ಹೋಗ್ಬೋದಾ? ತಂದ್ಕೊಡ್ತಾರೆ ಮಕ್ಕಳಲ್ಲಿ, ನಾನು ಮಾರ್ತೀನಿ. ಕುತ್ಕೊಂಡು ಮಾರ್ತೀರಾ? ಎಲ್ಲಿ? ಇಲ್ಲಿ ಗುಬ್ಬಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಗುಬ್ಬಿ ಬಸ್ ಸ್ಟ್ಯಾಂಡ್ ಅಲ್ಲಿ. ನಿಮ್ಮ ಹೆಸರೇನು? ನನ್ನ ಹೆಸರು ವೆಂಕಟಯ್ಯ. ವೆಂಕಟಯ್ಯ, ಇವತ್ತಾಕೆ ಹೋಗಿಲ್ಲ ವ್ಯಾಪಾರಕ್ಕೆ? ಇವತ್ತು ಹೋಗ್ಲಿಲ್ಲ ಸ್ವಾಮಿ, ಹುಷಾರಿಲ್ದಕ್ಕೆ. ಹುಷಾರಿಲ್ವೇ? ಸರಿ. ಎಷ್ಟು ಸಂಪಾದನೆ ಮಾಡ್ತೀರಾ ದಿನಕ್ಕೆ? ಸ್ವಾಮಿ ದಿನ ಒಂದು 500 ರೂಪಾಯಿ. 500 ರೂಪಾಯಿ? ಒಂದು 500 1000. ಖರ್ಚೆಲ್ಲ ಕಳೆದು ಖರ್ಚಾಗಲ್ಲ ಒಂದು 1000 ರೂಪಾಯಿ ಸಿಗ್ತದೆ ಸರ್. ಹೌದಾ? ನೋಡಿ ಎಂತ ಒಂದು ಪರಿಸ್ಥಿತಿ ಸ್ವಾಮಿ. ಎಂತ ಪರವಾಗಿಲ್ಲ, ಗೊತ್ತಾಗುತ್ತೆ ಬಿಡಿ, ನೋಡಿದ್ರೆ ಗೊತ್ತಾಗುತ್ತಲ್ಲ. ಇಂಥ ಪರಿಸ್ಥಿತಿಲಿ ಇವತ್ತು ಈ ಥರ ಇದ್ದಾಗ ಜನ ಎಷ್ಟೋ ಕೆಲವರು ಭಿಕ್ಷೆ ಬೇಡ್ತಿದ್ದಾರೆ. ಆದರೆ ಇವರು ನಾನು ದುಡ್ದು ಇದು ಪೆನ್ಷನ್ ಬರ್ತಿಲ್ವಾ? ಬರ್ತೀವಿ ಸ್ವಾಮಿ, ಕಳೆದ್ಬಿಟ್ಟಾರೆ ಇವಾಗ. ಎಷ್ಟು ಸ್ವಾಮಿ? 800 ರೂಪಾಯಿ ಬರ್ತಿತ್ತು. ಈಗಿಲ್ವಾ? ಎಷ್ಟು ತಿಂಗಳಿಂದ ಬಂದಿಲ್ಲ? ಅಲ್ಲ, 5 ತಿಂಗಳಿಂದ ಬಂದಿಲ್ಲ. ಕಳೆದಿಲ್ಲ ಅದು. 5 ತಿಂಗಳಿಂದ ಯಾರಿಗೂ ಬಂದಿಲ್ಲ. ಸುಮಾರು ಜನಕ್ಕೆ ಬಂದಿಲ್ಲ, ನಿಮ್ಮ ಒಬ್ಬರಿಗೆ ಅಲ್ಲ. ನೋಡಿ, 5 ತಿಂಗಳಿಂದ ಅಪ್ಪನ ಪೆನ್ಷನ್ ಕೂಡ ಬಂದಿಲ್ವಲ್ರಿ? ಗೌರ್ಮೆಂಟ್ ಅವ್ರು ಏನೋ ಮಾಡ್ಬಿಟ್ರು. ನೋಡಿ, ಅವ್ರಿಗೆ ಗೊತ್ತಿಲ್ಲ, ಏನೋ ಮಾಡ್ಬಿಟ್ರು ಅಂತವ್ರೆ ಪಾಪ. ಇದು ನಮ್ಮ ಪರಿಸ್ಥಿತಿ. ನೀವು ಮತ್ತೆ ಹೇಳ್ತಾ ಇದೀನಿ, ಅಲ್ಲಿ 20,000 ಕೋಟಿ ಖರ್ಚು ಮಾಡಿ ಬಿಡದಿ ಟೌನ್ಶಿಪ್ ಮಾಡಕ್ ಹೋಗ್ತಿದ್ದೀರಾ. ಇಲ್ಲಿ ನಮ್ಮ ಬಡವರು ಸಾಯ್ತಾ ಇದಾರೆ. ಇಂಥದ್ರ ಕಡೆ ಗಮನ ಕೊಟ್ಟು ಇಂಥವ್ರ ಅಭಿವೃದ್ಧಿ ಮಾಡ್ರಿ. ಮುಗಿದು ನಿಮ್ಮನ್ನ ಬೇಡ್ಕತಾರೆ, ಆರೈಸ್ತಾರೆ. ಯಾರು ನೋಡಲ್ಲ ನಮ್ ಕಡೆ. ಓಟ್ ಬರ್ತಾರೆ, ಹಾಕ್ಚೋ ಅಂತಾರೆ. ಒಂದ್ ದಿವಸ ಬಂದು ನಾಳೆ ಬರೇ ಈ ಕಡೆ ಬರಲ್ಲ ಅವರು. ತಿರುಗಿ ನೋಡಲ್ಲ. ಈ ಮಳೆ ಬಂದ್ಬಿಟ್ರೆ ಅಲ್ಲೇ ಬಿದ್ದಿರ್ಬೇಕು. ಈಗ ನಿಮ್ MLA ಏನ್ ಕೇಳ್ಕತ್ತೀರಾ ನೀವು? ಶ್ರೀನಿವಾಸ್ ಅವ್ರಿಗೆ ಅವ್ರು ನೋಡ್ಬೇಕಲ್ಲ, ಅವ್ರು ಕೊಡ್ಬೇಕು ಕಣ್ಬಿಟ್ಟು. ಏನ್ ಕೊಡ್ತಾರೋ ಏನೋ ತಗೊಳ್ಳಿ. ಅದೇನ್ ಕೊಡ್ತಾರೋ ಇಲ್ಲ ನಿಮ್ಮ ನಿಂಗೆ ಸಾಯಿಸ್ಬಿಡ್ತಾರೋ ಗೊತ್ತಿಲ್ಲ. ಅಜಿ ಏನಜಿ ಓ ಏನ್ ಈ ಏಜಲ್ಲಿ ಇನ್ನೇನ್ ಮಾಡಿ ಇನ್ನೇನ್ ಮಾಡ್ಬೋದು ಪಾಪ ನೀನು ಈ ಏಜಲ್ಲಿ. ಎಷ್ಟು ವರ್ಷದಿಂದ ಇಲ್ಲಿದ್ಯಾವ? ಎಷ್ಟು ವರ್ಷ? ನನಗೆ ಗೊತ್ತಾಗಲ್ಲ, ಅವ್ರು ಹೇಳ್ತಾರೆ. ಹೌದಾ? ಇದು ರೇಷನ್ ಕಾರ್ಡ್ ಇದೆಯಾ? ಕಾಸೆಲ್ಲ ಬರ್ತಾ ಇದೆಯಾ? ಸ್ವಾಮಿ, ಯಾರಿಗೆ ಬರಲ್ಲ, ರೇಷನ್ ಕಾರ್ಡ್ ಇಲ್ಲ. ನೋಡಿ, ಕೇಳಿಸ್ತದೆ, ನೀವೇ ಹೇಳೋದು ಕೇಳಿಸಲ್ಲ ಅಂತ. ರೇಷನ್ ಕಾರ್ಡ್ ಇಲ್ಲ, ಮನೆಗಳು ಕೊಟ್ಟಿಲ್ಲ. ಏನ್ ಮಾಡ್ತೀಯ ಬಡವ್ರಿಗೆ ಸ್ವಾಮಿ? ನಮ್ಮತ್ತ ಬಡವ್ರು ಮಳೆ ಬಂದ್ರೆ ಸೋರ್ತಾಗ ಮನೆಗಳು. ಏನ್ ಮಾಡ್ತೀಯ? ಏನ್ ಮಾಡದವ? ನೀನ್ ಕೇಳ್ಕೊಳವ ನಿಮ್ಮ MLA. ನಾನ್ ಸಾಯ ಹೊತ್ತಿಗಾದ್ರು ನಮ್ಮ ಮೊಮ್ಮಕ್ಕಳಿಗೆ ಸಹಾಯ ಮಾಡ್ಬೇಕು ಸ್ವಾಮಿ. ಏನ ನಮ್ಮಪ್ಪ ಇಂತ ಬಡವ್ರಿಗೆ ಕೊಟ್ರೆ ಅದೊಂದು ಪುಣ್ಯ ಬರ್ತೈತಿ. ನೋಡಿದ್ರ ಇಂಥವ್ರು ಕಾಣಲ್ ಬೇಡ್ರಿ. ಮಕ್ಕಳಿಲ್ಲ, ಗಂಡಿಲ್ಲ, ಏನಿಲ್ಲ, ಸಂಬಂಧ ಮಗಳು ಒಬ್ಳೆ ಮಗಳು, ಮೊಮ್ಮಕ್ಕಳಿದಾರ? ಗಂಡಿಲ್ಲ, ಏನಿಲ್ಲ ಸ್ವಾಮಿ. ಹೌದಾ? ಇವ್ ಸೊಸೆ. ಹೌದಾ? ಅಯ್ಯೋ, ನೋಡ್ರಿ ಮಗಳು ಗಂಡನು ತೀರೋಗಿದಾರಂತ. ಈ ತರ ಅನಾಥರು ನಂಗೆ ಮಾಡ್ತಿದಿರಲ್ರಿ. ನೋಡ್ರಿ, ಇದು ನಿಮ್ದೇ ಸರ್ಕಾರಿ ಜಾಗ. ಒಂದ್ ನಿಮಿಷ ಮಾಡುವ. ಈಗ ನೋಡಿ, ಇದು ಸರ್ಕಾರಿ ಜಾಗ ಅಲ್ವೇ? ನಾನು ಈಗಲೂ ಹೇಳ್ತಾ ಇದೀನಿ, ಅಲ್ಲೆಲ್ಲೋ ರೈತರ ಜಾಗನ ನೀವು ಲೂಟಿ ಮಾಡಿ ಏನೋ ಮಾಡಕ್ ಹೊರಟಿದ್ದೀರಲ್ಲ.
ಇಲ್ಲಿರೋ ನಿಮ್ಮ ಜಾಗದಲ್ಲೇ ಇವರಿಗೆಲ್ಲ ಅನುಕೂಲ ಮಾಡಿಕೊಟ್ರೆ ಇವರೆಲ್ಲ ನಿಮ್ಮನ್ನ ಕೈ ಎತ್ತಿ ಮುಗಿದು ದೇವ್ರ ಥರ ನೋಡ್ತಾರೆ ಸ್ವಾಮಿ, ನಿಮ್ಮನ್ನೆಲ್ಲ ಪೂಜಿಸ್ತಾರೆ. ಅದು ಮಾಡಲ್ಲ ನೀವು. ಯಾಕೆ ಹೇಳಿ? ಇದರಿಂದ ಏನದೆ ಲಾಭ? ಅಲ್ಲೈತೆ ಲಾಭ. ಯಾಕೆ ಇತ್ತೀಚೆಗೆ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಮಾಡಕ್ಕೆ ಇಳಿದು ಬಿಟ್ರೋ ಗೊತ್ತಿಲ್ಲ. ಯಾರೋ ಚೆನ್ನಾಗಿರೋರಿಗೆ ಸೈಟ್ ಕೊಡೋದಕ್ಕೆ ಈ ಥರ ಮಾಡ್ತಾ ಇದೀರಲ್ಲ ಸ್ವಾಮಿ. ಇಲ್ಲಿ ಇರೋ ಸೈಟ್ನೇ ಕೊಡಿಸಿ ಸ್ವಾಮಿ. ತುಮಕೂರಲ್ಲಿ ಗುಬ್ಬಿ ಒಳಗೆ ಇಡೀ ರಾಜ್ಯಾದ್ಯಂತ ಬರೀ ಕೇವಲ ನಾಟ್ ಓನ್ಲಿ ಗುಬ್ಬಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈ ಥರ ಅದೆಷ್ಟು ಜನ ಇದಾರೋ. ಮೊನ್ನೆ ತುಮಕೂರಲ್ಲೂ ಕೂಡ ಇದೇ ರೀತಿ ಜನರದ್ದು ನಾವು ಮಾಡಿದ್ದೀವಿ. ಅಲ್ಲೇನೋ ಹೋಗ್ಬಿಟ್ಟು ಹಕ್ಕುಪತ್ರ ಕೊಟ್ರಂತೆ. ಬರೀ ಹಕ್ಕುಪತ್ರ ತಗೊಬಂದು ಹಿಂಗೆ ಕೊಡೋದಲ್ಲ, ಅವರಿಗೆ ಬಿಲ್ಡಿಂಗ್ ಎದ್ದು ನಿಲ್ಲಬೇಕು. ಇಲ್ಲಿಂದ ನಿಮಗೆ ಕೇವಲ 6 ತಿಂಗಳ ಕಾಲಾವಕಾಶವನ್ನು ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದ್ದಾರೆ ಶ್ರೀನಿವಾಸ್ ಅವರೇ. 6 ತಿಂಗಳಲ್ಲಿ ಇಲ್ಲಿ ಗುದ್ಲಿ ಪೂಜೆ ಆಗಿ ಕಂಪ್ಲೀಟ್ ಬಿಲ್ಡಿಂಗ್ ಎದ್ದು ನಿಲ್ಲಲಿಕ್ಕೆ ಶುರು ಆಗಲಿಲ್ಲ ಅಂತಂದರೆ ನಾವು ಕೂಡ ಬಿಡೋದಿಲ್ಲ. 6 ತಿಂಗಳಿಗೆ ಒಂದ್ಸಲ ಬರ್ತೀವಿ. ಬಂದು ಈ ಜನರ ಕಥೆನ ನಿಮ್ಮ ಹತ್ರ ಜನರ ಮುಂದೆ ಇಡ್ತಾನೆ ಇರ್ತೀವಿ. ಇದಂತೂ 100ಕ್ಕೆ 100 ಸತ್ಯ. ಒಂದ್ಸಲ ಮಾತು ಕೊಟ್ಟರೆ ನಾನು ಬಿಡೋದೇ ಇಲ್ಲ. ಎಲ್ಲೆಲ್ಲಿ ಹೇಳಿದೆ ಅಲ್ಲೆಲ್ಲ ಮತ್ತೆ ಹೋಗ್ತಾನೆ ಇದ್ದೀನಿ. ಇನ್ನೊಂದು ಸಲ ಬೇಕಾದ್ರೆ ಬರ್ತೀನಿ, ಆಯಿತಾ? 6 ತಿಂಗಳಿಗೆ ಒಂದ್ಸಲ ಬರ್ತೀನಿ. ಇನ್ನು 6 ತಿಂಗಳೊಳಗಡೆ ನೀವೇನಾದ್ರು ಇಲ್ಲಿ ಕೆಲಸ ಶುರು ಮಾಡಲಿಲ್ಲ ಅಂತಂದರೆ ಅಲ್ಲಿವರೆಗೂ ಟೈಮ್ ತಗೋಬೇಡಿ. ನಾನಿದು ಕೊಡ್ತಾ ಇರೋದು 6 ತಿಂಗಳು, ಅಲ್ಲಿವರೆಗೂ ಟೈಮ್ ತಗೊಂಬಿಡಿ. ನೀವು ಆದಷ್ಟು ಬೇಗನೆ ಶುರು ಮಾಡಿ ಅಂತ ನಾನು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊತಾ ಇದ್ದೀನಿ. ಸರಿಯಾ? ಓಹೋ, ಏನ್ರಿದು ಈ ಏರಿಯಾದ ರಿಸೆಪ್ಷನ್? ಈ ಒಂದು ದೊಡ್ಡ ಬಂಗಲೆ, ಈ ಒಂದು ದೊಡ್ಡ ಅಪಾರ್ಟ್ಮೆಂಟ್ನ ರಿಸೆಪ್ಷನ್. ಕೂತ್ಕೊಳ್ರಿ, ಎಲ್ಲಿ ಹೋಗ್ತಿದ್ದೀರಾ? ಇದು ಈ ಒಂದು ಲಕ್ಸುರಿಯಸ್ ಹೋಟೆಲ್ನ ರಿಸೆಪ್ಷನಲ್ಲಿದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಹೀಗೂ ಇರುತ್ತಾ? ಅಯ್ಯೋ, ಬಂದಾಗೆಲ್ಲ ನಿಮ್ಮಂಥವ್ರನ್ನ ನೋಡೋದೇ ಆಗೋಯ್ತದೆ, ನಮಗೆ ಬೇಜಾರಾಗೋಯ್ತದೆ. ಯಾರಿವರು? ಅಜ್ಜಿ. ನೀವು ಅಜ್ಜಿ ಅಂತ ಹೇಳ್ಬಿಟ್ಟು ಆ ಕಡೆ ದೂರಕ್ಕೆ ಹೋಗಿ ನಿಂತ್ಕೊಬಿಟ್ರೆ ಬರಬೇಕು. ಏನಜ್ಜಿ? ಪಾಪ ಅವ್ರಿಗೆ ಏನು ಮಾತಾಡೋಕೆ ಗೊತ್ತಾದ್ದು. ಅವ್ರಿಗೆ ಮೈಕ್ ಹಿಡಿದ್ರೆ ಏನು ಹೆಸರು? ಏನಾಗಿದೆ? ಕಾಲು ಆಕ್ಸಿಡೆಂಟು. ಅಯ್ಯೋ ದೇವ್ರೆ, ಆಕ್ಸಿಡೆಂಟ್ ಆಗಿದೆ. ಆಸ್ಪತ್ರೆಗೂ ಹೋಗಿಲ್ವಾ? ಬೇಡ, ಗಾಯ ಇದ್ರೆ ತೋರಿಸ್ಬಿಡಿ, ಅದು ಸರಿಯಾಗಲ್ಲ. ಆಸ್ಪತ್ರೆಗೆ ಹೋಗಿಲ್ವೇ? ರಾಡ್ ಹಾಕ್ಸಿರೋದು ಬರಲ್ಲ ಅದು ಕಾಲು. ಹೌದಾ? ಯಾಕೆ? ಅದು 2 ರಾಡ್ ಹಾಕ್ಸವ್ರೆ, ಸೊಂಟನೂ ಇಲ್ಲ, 2 ಕಾಲು ಇಲ್ಲ. ಅಯ್ಯೋ ದೇವ್ರೆ ಪರಮಾತ್ಮ, ಹೆಂಗ್ರಿ ಇದು ಕಥೆ ಇವ್ರದು? ಇವ್ರನ್ನೆಲ್ಲ ನೋಡವ್ರು ಯಾರ್ರಿ? ಎಲ್ಲಿದಾರ್ರಿ ನಮ್ಮ ಮಹಾಶಯ ವೈದ್ಯೋ ನಾರಾಯಣ ಹರಿ ಅಂತಾರೆ. ಹಿಂದಿನ ಕಾಲದಲ್ಲೇ ಪರವಾಗಿಲ್ಲ, ಒಂಚೂರು ಮನೆ ತಕ್ಕ ಹೋಗಿ ನೋಡ್ಕೊಂಬರೋರು. ಈಗ ಹಂಗಲ್ಲ ಸ್ವಾಮಿ. ಈಗ ಪರಿಸ್ಥಿತಿ ನೋಡಿ ಹೆಂಗಾಗದೆ ಅಂತ. ಇಲ್ಲಿ ಇನ್ನು ನಾವು ಯಾವ ಕಾಲದಲ್ಲಿದ್ದೀವಿ? ಅದೇನೋ ಏಹೈ ಅಂತಿದ್ದೀರಲ್ಲ, ಯಾವ ಏಯೂ ಇಲ್ಲ, ಏನೂ ಇಲ್ಲ. ಎಲ್ಲ ದಬಾಕೊಂಡು ಕಾಲು ಮುರ್ಕೊಂಡು ಕುಂತವ್ರೆ. ಅದು ಯಾವುದೋ ಕಾಲಕ್ಕೆ ಮುಂದಕ್ಕೆ ಹೋಗ್ಬಿಟ್ಟವ್ರಂತೆ. ಭಾಳ ಅಭಿವೃದ್ಧಿ ಆಗ್ಬಿಟ್ಟಿದೆ ಅಂತೆ. ಏನ್ರಿ ಅಭಿವೃದ್ಧಿ? ಮಣ್ಣು ನೋಡ್ರಿ ಇಲ್ಲಿ, ಇದು ಅಭಿವೃದ್ಧಿ. ಆಂಬುಲೆನ್ಸ್ ಎಲ್ಲ ಬರ್ತದ ಇಲ್ಲಿ? ಯಾರು ಬರಲ್ಲ ಸರ್. ಆಂಬುಲೆನ್ಸು ಬರಲ್ಲ, ಯಾರೂ ಬರಲ್ಲ. ಬಾರಪ್ಪ ರಜಾ, ನಿಮ್ಗೆ ಸಿಗ್ಲೇ ಇಲ್ಲ ಅವಾಗ. ಯಾರು ಬರೋದು ನೋಡಕ್ಕೆ ಬರಲ್ಲ ಅಣ್ಣ ಇಲ್ಲಿ. ಏನಾದ್ರು ಹುಡುಗರಿಗೆಲ್ಲ ಗಾಯ ಅದು ಇದು ಆಗೈತಿ, ಯಾರು ಬರೋದಿಲ್ಲ, ಏನು ಇಲ್ಲ ಅಣ್ಣ ಇಲ್ಲಿ. ನಮ್ಮನ್ ತಂದು ಇಲ್ಲಿ ಬಿಸಾಕೋರು ಯಾರು ನೋಡೋರು ಇಲ್ಲ, ಕೇಳೋರು ಇಲ್ಲ ಅಣ್ಣ ಇಲ್ಲಿ. ಯಾರು ನೋಡೋರು ಇಲ್ಲ, ಕೇಳೋರು. ಮಳೆ ಶುರು ಆಗುತ್ತೆ ಈಗ, ಗಾಳಿ ಮಳೆ ಬಂದ್ರೆ ಮನೆಯೊಳಗೆಲ್ಲ ನೀರ್ ಬರುತ್ತಣ್ಣ. ನೀರಲ್ವೇ ಬರ್ತದೆ ಹೇಳ್ಕೊಂಡು. ಯಾವ ಚೇಳು ಎಲ್ಲ ಬರುತ್ತಣ್ಣ ಮನೆಯೊಳಗೆ. ಅವು ಇದು ನಿಮ್ಗೆ ಅದು ಬೋನಸ್ ಅಲ್ಲ, ಏನಲ್ಲ. ಎಷ್ಟೊಂದ್ ಜನ ಭಾಗ್ಯ ಕೊಟ್ಟುಬಿಟ್ಟವ್ರೆ ನಿಮ್ಗೆ. ಮನೆ ಒಳಗೆ ನೀರಿನ ಭಾಗ್ಯ, ಕುಡಿಯೋ ನೀರಿನ ಭಾಗ್ಯ ಅಲ್ಲ, ಹರ್ಕೊಂಡು ಹೋಗೋ ನೀರಿನ ಭಾಗ್ಯ, ಮನೆ ಒಳಗೆ ಹಾವಿನ ಭಾಗ್ಯ, ಚೇಳಿನ ಭಾಗ್ಯ. ಇದು ಮಾನ್ಯ ಸರ್ಕಾರ ಇಂಥ ಬಡ ಜನರಿಗೆ ಕೊಟ್ಟಂತ ಗ್ಯಾರಂಟಿಗಳು ಅಲ್ವೇ? ಓಟ್ಗೆ ಬರಲ್ಲ, ಏನು ಓದಿಲ್ಲ ಅಣ್ಣ. ಓದಲ್ವೇ? ನಮ್ಮಪ್ಪ ನಮ್ಮನ್ನ ನೋಡ್ಕೊಂಡು ಯಾರು ಹೋದ್ರೆ ನಾವು ಹೋದ್ರೆ ನಮ್ಮ ಅಪ್ಪನ ಚೆನ್ನಾಗಿ ಹೋದ್ರೆ ಇನ್ನೂ ಚೆನ್ನಾಗಿ ನೋಡ್ಕೋಬೋದಲ್ಲ. ಅಲ್ಲಣ್ಣ, ನಾವು ದುಡ್ದಾಕ್ರಲ್ಲ ಅವ್ರಿಗೆ ಆಗಲ್ಲ. ನಾವು ದುಡ್ದಾಕ್ರೆ ಅವ್ರು ನೋಡ್ಕೊಳ್ಬೇಕಲ್ಲಣ್ಣ. ಇನ್ನೆಲ್ದು ಓದಕ್ ಹೋದ್ರೆ ಅವ್ರದ್ದು ಯಾರು ದುಡಿತಾರಣ್ಣ. ಹಂಗೆ. ನೀ ಯಾರಪ್ಪ ರಜವಲೆ? ರಾಮಣ್ಣ ಅಂತ. ರಾಮಣ್ಣ ಎಲ್ಲಪ್ಪ? ಸೀತಮ್ಮ ಇಲ್ವಾ? ಇನ್ನು ಸೀತಮ್ಮ ಸಿಕ್ಕಿಲ್ವೇ? ಅಯ್ಯೋ ನನ್ನ ಕಂದ. ಇಲ್ಲಿ ನೆಟ್ಟಿಗೆ ವಿದ್ಯೆನೇ ಸಿಗ್ತಾ ಇಲ್ಲ, ಮೀನ್ಸ್ ವಿದ್ಯಾಭ್ಯಾಸನೇ ಸಿಗ್ತಾ ಇಲ್ಲ. ಇನ್ನು ಸೀತಕ್ಕ ಎಲ್ಲಿಂದ ಸಿಕ್ಕಳು ಅಲ್ವಾ? ಏನು ಓದಿದ್ಯಾ? ಇಲ್ಲ, ಯಾವುದು ಓದಿಲ್ಲ. 7ನೇ ಕ್ಲಾಸ್ಗೆ ಹೋಗಿದ್ದೆ, ಅದೇ ಬಿಟ್ಬಿಟ್ಟ. 7ನೇ ಕ್ಲಾಸ್ ಹೋಗ್ಬಿಟ್ಟೆ. ಸ್ಕೂಲ್ ಬಿಡ್ತಾ ನೀನೇ ಸ್ಕೂಲ್ ಬಿಟ್ಬಿಟ್ಟ? ಇಲ್ಲ, ನಾವೇ ಬಿಟ್ಬಿಟ್ಟಿವಿ. ನೀವೇ ಬಿಟ್ಬಿಟ್ರಿ? ಯಾಕೆ? ಓದಕ್ಕಾಗಲಿಲ್ಲ. ಯಾಕೆ ಓದಕ್ಕಾಗಲಿಲ್ಲ? ಅದೇ ಚೆನ್ನಾಗಿ ಪಾಠ ಕಲಿಸಿಲ್ಲ, ಏನಿಲ್ಲ. ಹೌದಾ? ಎಷ್ಟು ವರ್ಷ ಇವಾಗ? ನಮ್ಗೆ 20. ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಏನು ಚಿನ್ನು ಸೇರೆಲ್ಲ ಹಾಕೊಂಡಿದ್ಯಾ? ಅದೇನು ಡೂಪ್ಲಿಕೇಟ್. ಚಿನ್ನು ಸರೆಲ್ಲ ಹಾಕೊಬಿಡಿ ಅಂದರೆ ಪಾಪ ಡೂಪ್ಲಿಕೇಟು ಅಂತ ಹೇಳ್ತವನೆ. ಇರಲಿ, ಸ್ಟೈಲು. ಆಯಿತು, ಮತ್ತೆ ಸರಿ. ಇನ್ನೇನೋ ಸಮಾಚಾರ? ಏನು ಬೇಕು ನಿಂಗೆ?
ಅಣ್ಣ ಏನು ಮನೆಯಲ್ಲ ಈಗ ಐತೆ, ಏನು ಯಾರು ಬಂದು ನೋಡಲ್ಲ, ಏನು ಇಲ್ಲ ಅಣ್ಣ. ಅದಕ್ಕೆ ಅಲ್ಲಿ ಗುಬ್ಬಿಯಲ್ಲಿ ಹಂಗೆ ಇದ್ವಿ, ಇಲ್ಲೂ ಇದು ಹಿಂಗೆ, ಯಾರು ನೋಡಕ್ ಬರಲ್ಲ, ಏನು ಇಲ್ಲ. ಅದಕ್ಕೆ ಗುಬ್ಬಿಲಿ ಗಬ್ಬೆದಿತ್ತು, ಸಾತನಹಳ್ಳಿ ಎಲ್ಲ ಸತ್ತೋಗದೆ. ಏನಣ್ಣ ಗೊತ್ತಿಲ್ಲ ಅಣ್ಣ, ಯಾರು ಬಂದು ಒಬ್ಬನು ನೋಡಲಿಲ್ಲ, ಸತ್ರು ಕೂಡ ಒಬ್ರು ನೋಡೋದಿಲ್ಲ. ಯಾಕ ಆಕ ಮುಗುಳಿ ಕೈಯ ಆಕ ಮುಗುಳಿ ಕೈಯ ಬರೀ ಏನ್ ನಿಮ್ಮ ಹೆಸರು? ನಿಮಗ್ ಬರಲ್ಲ? ನಾಗಮ್ಮ ಯಾಕ ಮಾತಾಡೋ ಅಂದ್ರೆ ಬುಸ್ ಕೊಡ್ತದೆ? ಹೇಳಿ ನಾಗಮ್ಮ ಅವ್ರೆ, ಏನು ಯಾರು ಬರ್ತಾ ಇಲ್ಲ, ಏನು ನೋಡ್ತಾ ಇಲ್ಲ. ನಾವು ಬಂದಿದೀವಲ್ಲ, ಅಷ್ಟೇ ಬಂದ್ರು ನೋಡ್ಕೊಂಡು ಹೋಗ್ತಾರೆ, ಅಷ್ಟೇ ಬಂದು ಯಾರು ನೋಡೋದೇ ಇಲ್ಲ. ನೋಡೋದು ಕಷ್ಟ. ನಾವು ಬರೀ ನೋಡ್ಕೊ ಹೋಗ್ಲಿಲ್ಲ, ಮಾತಾಡ್ಸ್ಕೊಂಡು ಹೋಗ್ತಿದೀವಿ. ನೋಡಲ್ಲ, ಯಾರು ನೋಡಲ್ಲ, ಸುಮ್ನೆ ತಂದಕ್ ಹೋಗಾರ, ಏನು ಮಾಡಲ್ಲ, ಏನು ನೋಡಲ್ಲ. ಬರೀ ಆಸ್ಪತ್ರೆಗಳು ಕೊಟ್ಟವ್ರೆ, ಹಾಕ್ತೀನಿ ಕೊಡ್ತೀನಿ ಅಂತಾರೆ, ಏನು ಕೊಡಲ್ಲ, ಏನು ಮಾಡಲ್ಲ. ಹಕ್ಕುಪತ್ರ ಕೊಟ್ಟವ್ರ ನಿಮಗೆ? ನಮ್ಗೆ ಎಷ್ಟು ಜನಕ್ಕೆ ಕೊಟ್ಟವ್ರೆ ಇಲ್ಲಿ ಒಟ್ಟು? 17 ಜನಕ್ಕೆ ಮಾತ್ರ ಹಕ್ಕುಪತ್ರ ಕೊಟ್ಟವ್ರೆ. ಇದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಿಮ್ಗೆ. ಇನ್ನು ಎಷ್ಟು ಕೊಡ್ಬೇಕು? ಇನ್ನೂ 18 ಜನರಿಗೆ ಹಕ್ಕುಪತ್ರ ಕೊಡ್ಬೇಕು. ಹಕ್ಕುಪತ್ರ ತಗೊಂಡು ಏನು ಅದೇನು ನಿಮ್ಗೆ ಒಂದು ಕೊಡ್ತಾ ಇರುವಂತ ಅದೇನಿದು ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಅದನ್ನ ತಗೊಂಡೋಗಿ ನೇತಕಬೇಕಷ್ಟೇ. ಹಕ್ಕುಪತ್ರ ಅಲ್ಲ, ಮನೆ ಕೊಟ್ಟು ಹಕ್ಕುಪತ್ರ ಕೊಡಿ. ಯಾವಾಗ ಆಸ್ಪತ್ರೆ ಕೊಡ್ತಾರೆ ಇವಾಗ? ನೀರಿಲ್ಲ ಸರ್, ಇಲ್ಲಿ ನೀರು ಇಲ್ಲ. ಆಸ್ಪತ್ರನು ಕೊಟ್ಟವ್ರೆ ಕೆಲವು ಜನಗೆ, ಮನೆಗಳು ಕಟ್ಕೊಡ್ತೇನೆ ಅಂತ ಅಲ್ಲಿಂದ ಇಲ್ಲಿ ತಂದಾಕಿದ್ರು. ನಾವು ಬಡವ್ರೆ ಸರ್, ನಾವೇನು ಶ್ರೀಮಂತರಲ್ಲ. ಅದ ಹುಡುಗರು ಒಂದ್ ಸ್ವಲ್ಪ ಆಟ ತಗೊಂಡಾರ, ಸ್ವಲ್ಪ ಅದ್ರದಿಂದ ಸ್ವಲ್ಪ ಓಡಿಸ್ತಾರ ಅಷ್ಟೇ. ಅದು ಮಕ್ಳು ತಂದಾಕ್ಬೇಕು, ನಾವು ತಿನ್ಬೇಕು ಅಷ್ಟೇ. ವಯಸ್ಸಾಗಿರೋರು ಇರ್ತಾರೆ ಎಲ್ಲಾರು ಅಷ್ಟೇ ಸರ್, ಏನೇ ಇಲ್ಲ ಇಲ್ಲಿ ಪ್ರಾಬ್ಲಮ್. ಅಲ್ಲಿಂದ ಗುಬ್ಬಿನಿಂದ ಏನ್ ಮಾಡಿದ್ರು ಗೊತ್ತಾ, ನಮ್ಮನ್ನ ಅಲ್ಲಿ ನೀರ್ ಬರ್ತಾವಂತ ಅಲ್ಲಿಂದ ಇಲ್ಲಿಗೆ ತಂದಾಕಿದ್ರು. ಇಲ್ಲಿಂದ ಇವಾಗ ಒಂದು ಅವ್ರೊಬ್ರು ಮಾತಾಡೋರಿಲ್ಲ, ಕೇಳೋರಿಲ್ಲ, ಒಬ್ರು ಮಾತಾಡೋರಿಲ್ಲ ಸರ್. ಅಲ್ಲಿಂದ ಇಲ್ಲಿಗೆ ಸುಮ್ನೆ ತಂದಾಕಿ ಇವಾಗ ನಮ್ಮನ್ ಬಿಟ್ಟು ಕೈ ಬಿಟ್ಟೋದ್ರು ಅವ್ರು. ಯಾರು ಓಟ್ ಹಾಕ್ಸ್ಕೊಂಡ್ರು ಚೆನ್ನಾಗೇನ, ಓಟ್ ಹಾಕ್ಸ್ಕೊಂಡ್ರು ನಮ್ಮನ್ ಕೈ ಬಿಟ್ರು ಅಷ್ಟೇ. ಇದೇನೇ ಪ್ರಾಬ್ಲಮ್ ಇಲ್ಲ ಸರ್. ಇವಾಗ ಸ್ವತಂತ್ರ ಬಂದಿದೆ ಅಂತ ಎಲ್ಲ ಹೇಳ್ತಾರೆ ಸರ್. ಎಲ್ಲಿ ಸರ್ ಸ್ವತಂತ್ರ? ಸ್ವತಂತ್ರ ಇಲ್ಲ. ಎಲ್ಲಿದೆ ಸ್ವತಂತ್ರ ಸರ್? ಇದು ಸ್ವತಂತ್ರನ ಸರ್? ಈ ಗುಡ್ಡಲ್ಲಿರೋ ಸ್ವತಂತ್ರನ ಸರ್? 78 77 ವರ್ಷ ಆಗೈತೆ ಸರ್ ಸ್ವತಂತ್ರ ಬಂದು. ನಾವು ಇನ್ನೂ ಅದೇ ಗುಡ್ಡಲ್ಲೇ ಜೀವನ ಮಾಡ್ತಾ ಇದೀವಿ ಸರ್. ಅಲ್ಲ ಸರ್, ನಮ್ಗೆ ಏನ್ ಸರ್ ಗೌರ್ಮೆಂಟ್ ಇಂದ ಬರ್ಬೇಕಾರೋದು ಸರ್? ನಮ್ಗೆ ಏನ್ ಹಾಕಿದೆ ಅದು ಕೊಡ್ಲಿ ಸರ್. ಯಾರ ಮನೆಗೆ ಹೋಗಿ ನಾವು ಏನು ಕೇಳ್ತಾ ಇಲ್ವಲ್ಲ ಸರ್? ಅಲ್ವಾ ಸರ್? ಸರ್ ಇವಾಗ ನಮ್ಮ ಅಪ್ಪನಿಗೂ ಮನೆ ಇಲ್ಲ ಸರ್, ನಮ್ಮ ತಾತನ ಮನೆ ಇಲ್ಲ ಸರ್. ನಾವು ಬಂದಿರೋದೇ ಹಂಗಾರೆ ಸರ್, ಹಿಂಗ್ ಹುಟ್ಟಿರೋದೇ ತಪ್ಪ ಸರ್. ಹೆಂಗ್ ಹುಟ್ಟಿದ್ಯಪ್ಪ? ಹೇಳಿ ಚಂದಾಗೆ ಹುಟ್ಟಿದ್ಯಾ ಕಣ್ತಗೋ. ಚಂದಾಗೆ ಹುಟ್ಟಿದೀವಿ. ನೀ ಚಂದಾಗೆ ಹುಟ್ಟಿದಿ, ಅವ್ರಿಗೆ ನೀ ಚೆನ್ನಾಗ್ ಕಾಣ್ತಾ ಇಲ್ಲ ಅಂತಂದ್ರೆ ಅಲ್ಲಿಗೆ ಅವ್ರ ಮನ್ಸೇ ಕೊಳಕು ಅಂತ ಅರ್ಥ. ನಿಮ್ ಮನ್ಸ್ ಕೊಳಕಲ್ಲ, ಅವ್ರ ಮನ್ಸೇ ಕೊಳಕು. ಅಲ್ಲೇನಜ್ಜಿ? ಹೌದು. ಏನ್ ಹೆಸರು? ಮೀನಾಕ್ಷಮ್ಮ. ಸರ್ಕಾರದ ಕೆಲಸ ಕೈ ಮುಗಿದು ಒಳಗೆ ಬಾ. ಇದು ಏನೋ ಹೆಬ್ಬಾಗಿಲು, ತಲೆ ಬಗ್ಗಿಸಿ ಒಳಗೆ ಬಾ. ಹಂಗೆ ನಿಮ್ಮನ್ನ ನೋಡಿದ್ರೆ ಏನ್ ನಿಮ್ಮ ಹೆಸರು? ಮೀನಾಕ್ಷಮ್ಮನ್ ನೋಡಿದ್ರೆ ತಲೆ ಬಗ್ಗಿಸಿ ಮಾತಾಡ್ಬೇಕೀಗ. ಹೇಳಿ ಮೀನಾಕ್ಷಮ್ಮ. ನೋಡಿ ಸರ್, ನಾವು ಇಲ್ಲಿಗೆ ಬಂದು 40 ವರ್ಷ ಆಯ್ತಲ್ಲಿ ಗುಬ್ಬಿ ತಾಲೂಕಿಗೆ. ಅಲ್ಲಿಗೆ ಬಂದು ಆಫೀಸರ್ಗಳು ಬರ್ತೀವಿ, ಹೋಗ್ತೀವಿ, ಮಾಡ್ತೀವಿ, ನೀರ ಮುಳುಗಿಸಿ ತೇಲ್ಸಿ ತಗೊಂಬಂದು ಸಾತಿನಡಿ ಶಾನ್ ಅಲ್ಲಿಗೆ ದುಮಿಕ್ಸ್ಬಿಟ್ರು ನಮ್ಮ ಎಲ್ಲರೂ. ನಮ್ಮನ್ನ ತೇಲ್ಸೋದು ಯಾವಾಗ? ನಮ್ಮನ್ನ ತೇಲ್ಸೋದು ಕಪಾಳ ಎಲ್ಲ ಕಂಡ್ರು, ಕಪಾಳ ಕೊಡಿರಿ ಅಂತ ಹೇಳಿದ್ದು. ಸರಿ ಸರ್, ನಮ್ಮನ್ನ ತೇಲ್ಸೋದು ಯಾವಾಗ ಅವರು ಅಂತ? ಯಾವಾಗ ತೇಲ್ಸೋದು? ಯಾವಾಗ ತೇಲ್ಸೋದು? ಹೇಳಿ, ನೀವೇ ಹೇಳ್ಬೇಕು. ಅದಕ್ಕೆ ಮತ್ತೆ ಅವ್ನು ಕರ್ಸ್ರಿ ಉಗ್ಗಿಯನ ಮತ್ತೆ ನೋಡ್ತವ್ರೆ ನೋಡಿ, ಅವ್ರ ಆಫೀಸರ್ಗಳನ್ನ ಉಗಿಬೇಕು ಕ್ಯಾಕ್ರಿಸಿಗೆ ಮಕ್ಕಳು ಓಟ್ ಕೇಳಕ್ ಬರ್ಬಾರ್ದು ನಮ್ ತಕ್ಕೆ. ಈ ಸರಿ ಬಂದು ಪರ್ಕೇಟು ಮೆಟ್ನೇಟು ಉಯ್ಯೋದು ಎಲ್ಲರೂ ಸೇರಿ ಗ್ಯಾರಂಟಿ. ಹುಷಾರು. ಹ್ಞೂನ್ರಿ, ಹುಷಾರಾಗಿರ್ಬೇಕು. ನನ್ನ ಮಕ್ಳು ಹುಷಾರಾಗಿರ್ಬೇಕು. ರೊಚ್ಚ ಅಲ್ಲ ಸರ್, ಬಡವ್ರದ ಮಂದನೆ ಕೊಡ್ಬೇಕು, ಅವ್ರಿಗೂ ಗೌರವ ತಗೊಂಡು ನಮ್ಗೆ ನಿಲ್ಲಕ್ ಸ್ವತಂತ್ರ ಕೊಡ್ಲಿ ಬಿಡಿ. ನಮ್ಗೆ ಸ್ವತಂತ್ರ ಇಲ್ವಾ? ಅವ್ರ ಅಪ್ಪ ಮನೆ ಕೇಳ್ತೀವಿ, ಓಟ್ ನಾವೇನೋ ಕೊಟ್ರಿ ಅಂತ. ನಮ್ಮ ಮಕ್ಕಳು ನಾವು ಕೇಳ್ತೀವಿ, ಬೇರೆಯವ್ರು ಯಾವ್ದು ಕೇಳಲ್ವಲ್ಲ ನಾವು. ಒಬ್ಬರಾದ್ರೂ ಹಿಂಗ್ ಮಾತಾಡಿದ್ರ ಹೇಳಿ ನೋಡ್ರಿ, ನಮ್ಮ ಅಕ್ಕ ನಾವು ಕೇಳ್ತೀವಿ, ಯಾರು ಕೇಳಲ್ವಲ್ಲ. ಅವ್ರಿಗೆ ಕೊಡಕ್ಕೆ ಏನ್ ದೊಡ್ಡರಾಗ? ನಿಮ್ಮ ಅಕ್ಕ ನೀವು ಕೇಳ್ತೀರಿ, ಅವ್ರಿಗೆ ಕೊಡಕ್ಕೆ ಏನ್ ದೊಡ್ಡರಾಗ? ಕೊಡ್ಬೇಕು. ಓಟ್ ಯಾಕೆ ಕೇಳಕ್ ಬರ್ತಾರೆ? ನಮ್ಗೆ ಓಟ್ ಕೇಳಕ್ ಬಂದಾಗ ಕಾಸು ಕೊಡ್ತಾರಂತಲ್ಲ ಒಂದು 5 ಅವ್ರು ಉಗಿರಿ ಮಕ್ಕ ಹಾಕಿ ಕಾಸು ತಗೊಂಡವ್ರನ್ನ. ನಮಗೆ ಮನೆ ಬೇಕು, ನಮಗೆ ಜಾಗ ಬೇಕು, ನಮ್ಗೆ ಹೇಳ್ತಾರೆ ಅಂಬೇಡ್ಕರ್ ಸ್ವಾಮಿ ನಮ್ ಮೀನಾಕ್ಷಮ್ಮನಂತರು ಇರ್ತಾರ, ಗುಮ್ತಾರ ಹಾಕಂಡಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ದೊಡ್ಡ ಮುತ್ತಲಕ್ಕ. ದೊಡ್ಡ ಮುತ್ತಲಕ್ಕ. ಅಲ್ಲಾರೋ ಮುತ್ತಲಕ್ಕ ಇದ್ರಲ್ಲ, ಅವ್ರ್ಯಾರೋ? ಅವ್ರು ಚಿಕ್ಕ ಮುತ್ತಲಕ್ಕ, ಇವ್ರು ದೊಡ್ಡ ಮುತ್ತಲಕ್ಕ. ಹೇಳಿ. ನಮ್ಗೆ ಏನ್ ಸೇವೆ ಮಾಡಿದ್ರೆ ನಮ್ಮ ಮಕ್ಕಳು ಮರಿಗಳು ಬಿಸಿಲಲ್ಲಿ ಕಾಲ್ಡಲ್ಲಿ ಮೀನು ಗಟ್ರ ಏನೇನ್ ನೋಡಿದ್ರು ಆಗಲ್ಲ. ನಮ್ಮಂತವ್ರ ಕಣ್ಣು ಬೀಳ್ತಾವ ಇಲ್ವಣ್ಣ.
ಇಲ್ಲ ಒಂದು ಓಟ್ ಹಾಕಾಗಾದ್ರೆ ಜಲ್ದಿ ಓಡ್ಬರ್ತಾರೆ, ಮಾತಾಡೋಕ್ಕಾದ್ರೆ ಬರ್ತಾರೆ. ನಮ್ನೇನು ಹರಿಸಿವನಲ್ಲಿ 1 ವರ್ಷ ಆಯ್ತು ಅಲ್ಲೇ ಇತ್ಲಾಗ ಎಂದೇ ತಿರ್ಗಿ ನೋಡೇ ಇಲ್ಲ ಅವ್ರು. ತಿರ್ಗಿ ನೋಡೇ ಇಲ್ಲ, ನೋಡೇ ಇಲ್ಲ. ಏನು ನಿಮ್ ಕಷ್ಟ ಸುಖ ವಿಚಾರಿಸ್ಕೊಂಡಿಲ್ಲ, ಏನೇನು ಮಾಡಿಲ್ಲ ಅವ್ರು. ಏನು ನಮ್ಗೆ ಸೌಲಭ್ಯನೇ ಮಾಡಿಲ್ಲ. ಅವ್ರಿಗೆ ಬರೋದು ಹೋಗೋದು ನೋಡ್ಕೊಂಡು ಹೋಗೋದು ಅಷ್ಟೇ. ಅಷ್ಟೇ. ಸರಿ ಬರ್ರಿ ನೋಡ್ರಿ, ಈಗ ನಮ್ಮ ಕಲಾವಿದ್ರೆಲ್ಲ ಹೆಂಗವ್ರೆ ಇಲ್ಲ. ಈಗ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು ಇಲ್ಲಿದ್ದಾರೆ, ಶ್ರೀಗಳು. ಆಮೇಲೆ ನಮ್ಮ ಅಪ್ಪು ಬಾಸ್ ಅಪ್ಪು ಅವರಿದ್ದಾರೆ. ಒಂದೇ ಮಾತಾರಂ. ಒಂದೇ. ಈಗ ನಿಮ್ಗಿರೋ ಕಷ್ಟಗಳೆಲ್ಲ ಇದೆಯಲ್ಲ, ಅದೆಲ್ಲ ಸೇರ್ಸಿ ಒಂದು ಪದ ಸೇರ್ಸಿ ಬಿಡಿ ನೋಡೋಣ. ಹಾ ಕೇಳ್ಕೊಳ್ಳಿ, ಹಾಡಲ್ಲಿ ಕೇಳ್ಕೋಬೇಕು ನೀವು. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಹೇ ಸರ್ವವಿಘ್ನೋಪಶಾಂತಯೇ ಅಗಜಾನ ಪದ್ಮಾರ್ಕಂ ಗಜಾನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ತಿರುಮುಲವಾಸ ಶ್ರೀ ವೆಂಕಟೇಶ ಕರುಣನು ಜೂಪುಮುಗು ಶ್ರೀನಿವಾಸ ತಿರುಮುಲವಾಸ ಶ್ರೀ ವೆಂಕಟೇಶ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಗೋಪಾಲ భక్తుల బ్రోచే ప్రభుడవు నీవే భక్తుల బ్రోచే ప్రభుడవు నీవే కరుణము చూపుము ఓ శ్రీనివాస కరుణము చూపుము ఓ శ్రీనివాస తిరుమలవాస శ్రీ వెంకటేశ గోవింద హరి గోవింద వెంకటరమణ గోవింద గోవింద ಗೋಪಾಲ. ಅದೇ ಇನ್ನೊಂದ್ಸಲ ಹೇಳಿದ್ರಲ್ಲ, ಕರುಣೆಯ ತೋರ್ಸೋ ಶ್ರೀನಿವಾಸ ಕರುಣೆಯ ತೋರ್ಸು MLA ಶ್ರೀನಿವಾಸ ಕರುಣೆಯ ತೋರ್ಸ್ರಿ MLA ಶ್ರೀನಿವಾಸ. ಕರೆಕ್ಟಾ? ಕರುಣೆಯ ತೋರ್ಸ್ರಪ್ಪ MLA ಶ್ರೀನಿವಾಸ ಅಂತ ಕೇಳ್ಕತ್ತವ್ರೆ. ಇಲ್ಲ ಮನಿ ಒಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು, ಹಡದಿ ತಾಯಿ ತಂದಿಗೆ ಕಣ್ಣೀರು ಸುರಿಸಬಾರದು, ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು. ಬಡವನ ಮಗಳಾದರೂ ಕಪ್ಪಾಗಿರಬಾರದು, ಬಡವನ ಮಗಳಾದರೂ ಕಪ್ಪಾಗಿರಬಾರದು, ಅನದಾಸೆ ಗುಣದವನ ಅನದಾಸೆ ಗುಣದವನ ಹೆಂಡತಿಯಾಗಬಾರದು, ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆ ಒಳಗ ಹೆಣ್ಣು ಹುಟ್ಟಬಾರ್ದು, ಇಂಥ ಮಕ್ಕಳು ಹುಟ್ಟಬಾರ್ದು ಅಂತಂದ್ರೆ, ಹುಟ್ಟುತ್ತಾ ಎಲ್ಲರೂ ಬಡವರಾಗಿ ಹುಟ್ಟೋದು, ಅದರ ಸಾಯ್ಬೇಕಾರಾಗಿ ಶ್ರೀಮಂತನಾಗಿ ಸಾಯ್ಬೇಕು ಅನ್ನೋ ಮಾತಿದೆ ಅಲ್ಲ, ಅದೆಲ್ಲ ನಿಜವಾಗ್ಲೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಂತಿಂಥ ಕಲಾವಿದರಿದ್ದಾರೆ. ಈ ನೋಡಿ, ಇಡೀ ಇಡೀ ಊರೇ ಇವರ ಹಾಡಿಗೆ ಮೂಕ ಸ್ಮಿತರಾಗಿ ಮಂತ್ರಮುಗ್ಧರಾಗಿ ನಿಂತ್ಕೊಂಡ್ಬಿಡ್ತಾರೆ. ಇದು ಎಡ್ಲೇ ಓದಿದ್ದು ಎಷ್ಟನೇ ಕ್ಲಾಸ್ ನೀನು? 7th ಓದಕ್ ಬರಲ್ವಾ? ಸರಿ, ಇದು ಮೊದಲನೇ ಏನು ಹೇಳಿದ್ದು? ಕರ್ನಾಟಕದ ಸಾರಾಕು. ಇದು ದೊಡ್ಡದಾಗಿದೆಯಲ್ಲ ಅದ್ರ ಓದು ಗೊತ್ತಿಲ್ಲ ನೋಡಿ. ಅವರಿಗೆ ಕರ್ನಾಟಕ ಸರ್ಕಾರ ಅಂತ ಹೇಳಕ್ ಬರ್ತಿಲ್ಲ. ಮಾನ್ಯ ಸರ್ಕಾರದವರೇ, ಮಾನ್ಯ ಮುಖ್ಯಮಂತ್ರಿಗಳೇ, DK ಶಿವಕುಮಾರ್ ಅವರೇ, ಉಪಮುಖ್ಯಮಂತ್ರಿಗಳೇ, ಒಂದು ನಿಮಿಷ, ಉಪಮುಖ್ಯಮಂತ್ರಿಗಳೇ, ನಿಮ್ಮ ತುಮಕೂರು ಜಿಲ್ಲೆಯ ಉಪಮುಖ್ಯಮಂತ್ರಿಗಳೇ, ಕರ್ನಾಟಕ ಸರ್ಕಾರ ಅಂತ ಈ 7ನೇ ತರಗತಿ ಹುಡುಗನಿಗೆ ಓದಕ್ಕೆ ಬರ್ತಾ ಇಲ್ಲ. ನಾವೆಲ್ಲ ಈ ರೀತಿ ಕರ್ನಾಟಕ ಸರ್ಕಾರ ಕನ್ನಡವನ್ನ 1ನೇ ತರಗತಿಯಲ್ಲೇ ಓದ್ತಾ ಇದ್ವಿ, ಆಯ್ತಾ? ಈ ಮಕ್ಕಳಿಗೆ 7ನೇ ತರಗತಿ ಆದರೂ ಕರ್ನಾಟಕ ಸಹಕಾರ ಏನೇನು ಹೇಳ್ತಾ ಇದ್ದಾನೆ ಹುಡುಗ, ಓದಕ್ಕೆ ಬರ್ತಾ ಇಲ್ಲ. ಹಂಗಂತ ಹುಡುಗನ್ ತಪ್ಪ ಅದು? ಬೇರೆ ಯಾರಿದ್ರು ಹುಡುಗರು? ಬರಲೇ, ಎಷ್ಟನೇ ಕ್ಲಾಸ್ ನೀನು? ನೀನು 5? ಇದನ್ನ ಓದು ಬರಲ್ವಾ? ಅಕ್ಷರ ಒಂದೊಂದೇ ಓದೋದು. ಹೇಳು ತಮ್ಮ. ಒಂದೇ ಗೊತ್ತು ಅವನಿಗೆ. ಮುಂದಕ್ಕೆ ಆದಾಯ ದೃಢೀಕರಣ ಪತ್ರ, ಅದು ನೀನು ಎಲ್ಲಿಂದ ಓದರು? ನಿಮ್ಮ ಮಗನ? ಏನ್ ನಿಮ್ಮ ಹೆಸರು? ಮಾರಕ್ಕ. ನಿಮ್ಗೆ ಕಣ್ಣು ಕಾಣಿಸುತ್ತಾ? ಪ್ರಾಬ್ಲಮ್ ಕಾಣಿಸಲ್ಲ ನೋಡಿ, ಇವರು ಬ್ಲೈಂಡ್.
ಅಲ್ವಾ? ಹಾ, ವಿಶೇಷಚೇತನರು. ಹಾ. ನಾನು ಏನಾನ ವ್ಯಾಪಾರ ಮಾಡ್ಬೇಕಂದ್ರೆ ಯಾರನ್ನೊಬ್ರು ನಮ್ಮವ್ರು ಕರ್ಕೊಂಡು ಹೋಗ್ಬೇಕು. ನಿಮ್ಮ ಅಮ್ಮನೆಯವರು ಇಬ್ಬರು ಮಕ್ಕಳನ್ನ ಸಾಕ್ಬೇಕು ಸರ್. ನೋಡ್ದ ನಿಮ್ಮ ಅಮ್ಮನ ಪರಿಸ್ಥಿತಿ ಹೆಂಗಿದೆ ಅಂತ. ಯಾರು ರೇಷನ್ ಕಾರ್ಡ್ ಮಾಡ್ಕೊಡ್ತಾ ಇಲ್ಲ, ಒಂದು ದುಡ್ಡು ಮಾಡ್ಕೊಡ್ತಾ ಇಲ್ಲ, ಹಾ. ಏನೇನು ಮಾಡ್ಕೊಟ್ಟಿಲ್ಲ ಸರ್. ಸುಮ್ಮನೆ ಎಲ್ಲ ಸೌಲಭ್ಯ ಅಂದ್ರೆ ಎಲ್ಲರೂ ಸಿದ್ದರಾಮಯ್ಯ ದುಡ್ಡು ನಿಲ್ಸ್ಬೇಕು, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಮನೆತನ ಸಿದ್ದರಾಮಯ್ಯ ದುಡ್ಡು ನಿಲ್ಸಿದ್ರೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಿಲ್ಸಿದ್ರೆ ಇದು ಯಾರಂಗ್ ಹೇಳಿದ್ದು? ರೇಷನ್ ಕಾರ್ಡ್ ಎಲ್ಲರೂ ಹಂಗೆ ಹೇಳ್ತಾರೆ ಸರ್. ಯಾರು? ನಾವಿದೆ ತುಮಕೂರಲ್ಲಿ ಗುಬ್ಬಿಯಲ್ಲಿ ಎಲ್ಲ ಹೋಗಿದ್ದೀವಿ ಸರ್. ಅಲ್ಲಿ ಅಧಿಕಾರಿಗಳು ಹಂಗೆ ಹೇಳ್ತವ್ರೆ, ಸಿದ್ದರಾಮಯ್ಯ ಕಾಸು ನಿಲ್ಸಿದ್ರೆ ನಿಮ್ಗೆ ಕೆಲಸ ಮಾಡ್ಕೊಡ್ತೀವಿ ಅಂತ. ಗುರುಮಲಕ್ಷ್ಮಿನ ಬರ್ತಾ ಇಲ್ಲ, ಏನೋ ಬರ್ತಾ ಇಲ್ಲ ಸರ್. ನಾವು ವ್ಯಾಪಾರ ಮಾಡಬೇಕು, ವಾಷನ್ ಟವಲ್ ಪೆನ್ ವ್ಯಾಪಾರ ಮಾಡಬೇಕು, ಯಾರಾದ್ರೂ ಒಬ್ರು ಕರ್ಕೊಂಡು ಹೋಗ್ಬೇಕು. ನಾನು ತಿನ್ಬೇಕು ಸರ್. ಇಬ್ಬರು ಈ ಮಕ್ಕಳು ಕಡೆ ತಿರುಗಿ ಒಂದ್ ನಿಮಿಷ. ಒಬ್ರು ಈ ಕಡೆ ಈ ಕಡೆ ಈ ಕಡೆ. ಇಬ್ಬರು ಮಕ್ಕಳು ಸಾಕ್ಬೇಕು ಸರ್. ನನ್ನ ಕೈಲಿ ಆಗಲ್ಲ. ನಿಮ್ಮ ಹೆಸರು ಮಾರಕ್ಕ? ನಮ್ಮ ಹೆಸರು ಮಾರಕ್ಕ. ಮಾರಕ್ಕ ಅವರಿಗೆ ಕಣ್ ಕಾಣಲ್ಲ. ಇಬ್ಬರು ಮಕ್ಕಳು ಗೌರ್ಮೆಂಟ್ಗೆ ಹಾಕಿದ್ದೀನಿ. ಇಬ್ರು ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ್ದೀರಾ? ದುಡ್ಡಿಲ್ಲ ಏನಿಲ್ಲ ಸರ್. ಯಾವ ಸ್ಕೂಲ್ ಹಾಕಿ ಓದೇ ಇಲ್ಲ ಮಕ್ಕಳು. ನಾನು ನಿನ್ನೆನೋ ಒಂದು ಅಕ್ಷರನ ಬರ್ದಿಲ್ಲ, ಮಕ್ಕಳು ಬರಿತಾ ಇಲ್ಲ, ಒಂದು ಹೋಮ್ವರ್ಕು ಬರಿತಾ ಇಲ್ಲ. ನೀವೇನು ಓದಿದ್ದೀರಮ್ಮ? ನಾವು ಓದಿಲ್ಲ. ಓದಿಲ್ಲ. ನೋಡಿ, ಅವರು ಓದಿಲ್ಲ, ಅವರು ಓದಬೇಕು, ಓದಕ್ಕಾಗ್ಲಿಲ್ಲ. ಮಕ್ಕಳು ಓದಬೇಕು, ಅವ್ರದ್ದು ಅದೇ ಕತೆ. ಮಕ್ಕಳು ಓದಿಲ್ಲ ಸರ್, ಏನು ಮಾಡ್ಬೇಕು? ಅದಕ್ಕೆ ನಾವು ಅದೇ ಬೆಳಗ್ಗೆ ಚಿಂತೆ. ನಾವಾದ್ರೂ ಓದಿಲ್ಲಪ್ಪ, ಹಾಳಾಗೋಗಿದ್ದೆ, ಮಕ್ಕಳನ್ನ ಓದ್ಬೇಕಲ್ಲ. ಮಕ್ಕಳು ಓದ್ತಾರೆ, ಯಾರು ಇಲ್ಲ ಅಲ್ವಾ? ಕೊಡ್ರಿಲ್ಲ ನಿಮಿಷ ಅದು. ಅದಕ್ಕೆ ನಾವು ಹೆಣ್ಮಕ್ಳ ಬಾಯಲ್ಲಿ ಬಾ ಹುಡುಗಿದ್ದೀನಿ, ನೀನಾರು ಓದ್ತೀಯ ನೋಡೋಣ. ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಅಂತಾರಲ್ಲ, ಇದೇನು ಓದವ ಇದು ಹೆಡ್ಲೈನ್ ಇದು? ಆದಾಯ ದೃಢೀಕರಣ ಪತ್ರ. ಅಬ್ಬಾ, ಹೊಡಿರ ಚಪ್ಪಾಳೆ. ನಮ್ಮ ಹೆಣ್ಮಕ್ಳು ಯಾವತ್ತಿದ್ರು ಓದ್ತವ, ಗಂಡು ಮಕ್ಕಳದು ಸ್ವಲ್ಪ ಕಷ್ಟ ಅಲ್ವೇ? ಇದು 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 ಓದವ. ಇದು ಎರಡನೇ ಲೈನ್ ಇದು ಓದವ. ಕಂದಾಯ ಇಲಾಖೆ. ಅದು ಓದ್ತಾರ. ಅದು ಸ್ವಲ್ಪ ತಪ್ಪು. ಏನು ಓದಿದ್ಯಪ್ಪ ನೀನು? 7ನೇ ಕ್ಲಾಸ್. 7ನೇ ಕ್ಲಾಸು. ಆ ಹುಡುಗ ಇಲ್ಲಿ 7ನೇ ಕ್ಲಾಸ್ ಹುಡುಗ ಬಾರ ನೋಡು. ಅವನು 7ನೇ ಕ್ಲಾಸು, ಪಾಪ ಈ ಹುಡುಗಿನೂ 7ನೇ ಕ್ಲಾಸು. ಹುಡುಗಿ ಓದ್ತಾ ಇದೆ. ಹೆಣ್ಮಕ್ಳು ಸ್ವಲ್ಪ ಗಮನ ಕೊಡ್ತಾವ, ಗಂಡು ಮಕ್ಳು ನೀವು ಸ್ವಲ್ಪ ಗಮನ ಕೊಡ್ಬೇಕು ಓದಕ್ಕೆ, ಆಯ್ತಾ? ಯಾವ ಸ್ಕೂಲು ನೀವು? ಗೌರ್ಮೆಂಟ್ ಸ್ಕೂಲ್. ಇಬ್ರು ಒಂದೇ ಸೇಮ್. ಹೇಳ್ಕೊಡ್ತಾರ ಚೆನ್ನಾಗಿ ಪಾಠನ? ಹೇಳ್ಕೊಡೋದಿಲ್ವಾ? ಹೇಳ್ಕೊಡಲ್ವಾ? ಹೇಳ್ಬಿಟ್ಟ ನೀನು. ಎಲ್ಲಿ ಕೂರಿಸ್ತಾರೆ ನಿಮ್ಗೆ? ಬೇರೆ ಬೇರೆ ಅಂದ್ರೆ ಯಾವ ತರ ಸರ್? ಅವರು ಬೇರೆ ಸ್ಕೂಲವರೆಲ್ಲ ಬೇರೆ ಕೂತ್ಕೊಂತಾರೆ, ನಮ್ಮನ್ನ ಬೇರೆ ಕೂತಾರೆ ಸರ್. ನಿಮ್ಮ ಹುಡುಗರನ್ನ ನಿಮ್ಮ ಇಲ್ಲಿ ಸಮುದಾಯನ ಬೇರೆ ಕಡೆ ಕೂರಿಸ್ತಾರೆ. ಊಟಕ್ಕೂ ಹಂಗೆ ಮಾಡ್ತಾರೆ ಸರ್. ಅವರು ಊಟಕ್ಕೂ ಹಂಗೆ ಮಾಡ್ತಾರೆ. ಯಾವ ಸ್ಕೂಲ್ ಅದು? ಗೌರ್ಮೆಂಟ್ ಸ್ಕೂಲ್. ಇಲ್ಲೇ ಕಾಣ್ತಲ್ಲ, ಅದೇ ತಾನೇ? ತಡ್ರಿ ಹೋಗೋಣ. ಹೇಳ್ಬಿಟ್ಟು ಹಂಗೆ ಮಾಡ್ತಾರಾ? ಇದು ಫುಲ್ ಓದಿದ್ನ ಈ ಕೆಳಗಡೆ ಏನಿದ್ನ ಫುಲ್ ಓದು. ಈ ದೃಢೀಕರಣ ಪತ್ರಿಕೆಯು ಪತ್ರವು 5 ವರ್ಷದ ಅವಧಿಗೆ ಚಾಲ್ತಿಯಲ್ಲಿರುತ್ತದೆ. ನೋಡಿ, ಸ್ವಲ್ಪ ಬರುತ್ತೆ, ಸ್ವಲ್ಪ ಬರಲ್ಲ ಅಲ್ವಾ? ಮಗ್ಗಿ ಬರುತ್ತನಾ? ಮಗ್ಗಿ ಬರುತ್ತಾ? ಹೇಳು. 2 1 2 2 2 4 2 3 6 2 4 8 2 5 10 5 ಮಗ್ಗಿ ಹೇಳು. 5 1 5 5 2 10 5 3 10 5 4 20 5 5 25 8 ಮಗ್ಗಿ ಹೇಳು. 8 ಬರಲ್ಲ. ತಪ್ಪು ಸುಮ್ಮನಿರ್ರಿ. ನೀವೇನು ಆಡಳಿತ ನಡೆಸ್ತಿದ್ದೀರಾ ಇಲ್ಲಿ? ಆ ಮಕ್ಕಳಿಗೇನು ಗಾಬರಿ ಪಡಿಸ್ತಿದ್ದೀರಾ ನೀವು? 1 ರಿಂದ 5 ತನಕ ಬರ್ತದೆ. 6 ಬರಲ್ಲ. 3 ಬರುತ್ತೆ. 4 ಬರುತ್ತೆ. ಹೌದಾ? ಇಂಗ್ಲೀಷ್ ಅಲ್ಲ? ಇಂಗ್ಲೀಷಾ ಬರುತ್ತೆ. ಇಂಗ್ಲೀಷಲ್ಲಿ 2 1 2 2 2 4 ಹಿಂಗೆ ಬರುತ್ತಾ? ಅದು ಬರಲ್ಲ ನನಗೆ. ಪರವಾಗಿಲ್ಲ, ಕನ್ನಡದಲ್ಲಿ ಕಲ್ತ್ರೆ ಸಾಕು ನಮಗೆ. ಚೆನ್ನಾಗಿ ಓದಿ. ಅವ್ರೇನೋ ಹೇಳ್ಕೊಡಲ್ಲ ಅಂತಲ್ಲ, ನೀವು ಪ್ರಶ್ನೆ ಮಾಡಬೇಕು. ನಮ್ಮನ್ನ ಯಾಕೆ ಹಿಂಗೆ ಕೂರಿಸ್ತೀರಾ? ನಮ್ಮನ್ನ ಯಾಕೆ ಹಂಗೆ ಸಪ್ರೇಟ್ ಮಾಡ್ತಾರಾ? ಮಾಡ್ತಾರ? ನಿಜ? ಪಕ್ಕ? ಮಕ್ಕಳು ಸುಳ್ಳು ಹೇಳಲ್ಲ ಬಿಡ್ರಿ. ಮಕ್ಳು ಯಾಕೆ ಸುಳ್ಳು ಹೇಳ್ತವೆ? ತಗೊಳ್ಳಿ. ಏನಕ್ಕ ನೀವೇನು ಓದ್ತಿದ್ದೀರ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಇಲ್ಲ, ನಮ್ಮ ಹೆಸರು ಯಂಗಟಮ್ಮ ಅಂತ. ಯಂಗಟಮ್ಮ? ಇಲ್ಲೆಲ್ಲಾರು ಸೊಪ್ಪು ಸಿಗ್ತದ? ಕೂದಲೆಲ್ಲ ಉದುರೋಗ್ತಾ ಉಂಟು. ಹೇಳಿ ಯಂಗಟಮ್ಮ, ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಕಾಫಿ ಕುಡಿದ್ರಾ? ಎಲ್ಲ ಓಕೆನಾ? ಎಲ್ಲ ಓಕೆ ಅಂತ ಬಿಡಿ, ಹೋಗೋಣ. ಎಲ್ಲ ಓಕೆ ಅಂತ ನಮ್ಮ ಯಂಗಟಮ್ಮಂಗೆ. ಪಾಪ ನೋಡಿ ಅವ್ರು ಎಷ್ಟು ಮುಗ್ದ್ರು ಅಂದ್ರ, ಇದೊಂದು ಹಿಡ್ಕೊಂಡು ನಿಂತ್ಬಿಟ್ಟಾರ. ಇನ್ಕಮ್ ಸರ್ಟಿಫಿಕೇಟು, ಶಾಲಾ ದಾಖಲಾತಿ. ಯಾರಿದು ಶಾಲಾ ದಾಖಲಾತಿ? ದುಡ್ಡು ತಂಗಿದು. ಅಲ್ಲ ಸರ್, ಇಷ್ಟು ವರ್ಷ ಇದು ಹಕ್ಕುಪತ್ರನೇ ಕೊಟ್ಟಿಲ್ಲ ಅವ್ರಿಗೆ. ಹಕ್ಕುಪತ್ರನೇ ಕೊಟ್ಟಿಲ್ಲ ಅವ್ರಿಗೆ. ಅದೇ ಹಕ್ಕುಪತ್ರ ಯಾರಿಗೂ ಕೊಟ್ಟಿಲ್ಲ ಬಿಡಿ. ಇದು ಕಾಮನ್ ಪ್ರಾಬ್ಲಮ್. ನಾನು ಹೇಳ್ಬಿಡ್ತೀನಿ.
ಇಲ್ಲಿ ಆಲ್ಮೋಸ್ಟ್ ಒಂದು 70% ಜನರಿಗೆ ಕೊಟ್ಟಿಲ್ಲ. ಗುಬ್ಬಿಲಿ DC ಮೇಡಮ್ ಅವ್ರು ಬಂದಿದ್ರು ಅವತ್ತು. ಯಾಕೆ ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲ ಅಂತ ಆರ್ತಿ ಮೇಡಮ್ ಅವರು ಇದು ಗುಬ್ಬಿ ಪಟ್ಟಣ ಪಂಚಾಯತ್ಲಿ ಇವರು ತಹಸೀಲ್ದಾರ್ ಮೇಡಮ್ ಅವ್ರನ್ನ ಕೇಳಿದ್ರು. ಈ ಅಜ್ಜಿಗೆ ಇಷ್ಟು ವರ್ಷ ಆಗೈತಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು. ಮೇಡಮ್ ಇವತ್ತೆಲ್ಲ ನಾಳೆ ಕೊಡ್ತೀವಿ ಅಂದ್ರು. ಮೇಡಮ್ ಆರ್ತಿ ಮೇಡಮ್ ಅವ್ರು ಇವತ್ತವರೆಗೂ ಕೊಟ್ಟಿಲ್ಲ, ನಾವು ಹೋಗಿ ಕೇಳ್ತಾ ಇದೀವಿ. ನೀವು ಅಲ್ಲಿ ಹೋದ್ಮೇಲೆ ನಿಮ್ದು ಅಲ್ಲಿ ಅವರೇ ಕಳ್ಸಿದ್ದು ಇಲ್ಲಿಗೆ, ಎಲ್ಲರೂ ಅವರೆಲ್ಲ ಸೇರ್ಕೊಂಡು ಅವರೆಲ್ಲ ಕಳ್ಸಿದ್ದು ಇಲ್ಲಿಗೆ. ಅಲ್ಲೋಗಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ನೀವು ಅಲ್ಲಿ ಹೋದ್ಮೇಲೆ ಅಲ್ಲಿ ಪರ್ಸನ್ ನೀವೆಲ್ಲ ಅಲ್ಲಿಗೆ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಳ್ರಿ ಅವಾಗ ಕೊಡ್ತೀವಿ ಅಂತಾರೆ. ಎಲ್ಲ ಚೇಂಜ್ ಮಾಡ್ಕೊಂಡಿದೀವಿ ಸರ್, ಇಲ್ಲಿಗೂ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ಆದ್ರೂ ಇವಾಗ ಅಮ್ಮಂಗೆ ಹಕ್ಕುಪತ್ರ ಕೊಟ್ಟಿಲ್ಲ ಸರ್. ನೀವು ಎಷ್ಟು ವರ್ಷ ಆಗಿದೆ ಅಮ್ಮಂಗೆ ನೋಡಿ ಸರ್, ಇದ್ರಲ್ಲಿ ನೋಡಿ ಸರ್ ಜಾತಿ ಇದು ಅಲ್ಲ ಗೊತ್ತಾಯ್ತು ಹಕ್ಕುಪತ್ರ ಕೊಟ್ಟಿಲ್ಲ. ಸರಿ ಬಿಡ್ರಿ. ಹೆಂಗದೆ ಪರಿಸ್ಥಿತಿ ನಿಮ್ ಕಾಲು? ಅಯ್ಯಯ್ಯೋ, ಚೆನ್ನಾಗಿದ್ದೀರಾ? ಏನ್ ಕೆಲಸ ಮಾಡೋದು? ಸ್ವಾಮಿ ವ್ಯಾಪಾರ ಮಾಡ್ತೀವಿ. ಈ ಪರಿಸ್ಥಿತಿಲಿ ವ್ಯಾಪಾರ ಮಾಡ್ತೀವಿ ಸ್ವಾಮಿ. ಏನ್ ಮಾಡ್ತೀಯ ಹೌದು, ಏನ್ ವ್ಯಾಪಾರ ಮಾಡ್ತೀರಿ ಸ್ವಾಮಿ? ವಾಷನ್ ಟವಲ್, ಪೆನ್ಗಳು. ಹೆಂಗ್ ಹೋಗ್ತೀರಿ? ನಡ್ಕೊಂಡು ಹೋಗ್ಬೋದಾ? ತಂದು ಕೊಡ್ತಾರೆ ಮಕ್ಕಳಲ್ಲಿ, ನಾನು ಮಾರ್ತೀನಿ. ಕುತ್ಕೊಂಡು ಮಾರ್ತೀರಾ? ಎಲ್ಲಿ? ಇಲ್ಲಿ ಗುಬ್ಬಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಗುಬ್ಬಿ ಬಸ್ ಸ್ಟ್ಯಾಂಡ್ ಅಲ್ಲಿ. ನಿಮ್ಮ ಹೆಸರೇನು? ನನ್ನ ಹೆಸರು ವೆಂಕಟಯ್ಯ. ವೆಂಕಟಯ್ಯ, ಇವತ್ತ್ಯಾಕೆ ಹೋಗಿಲ್ಲ ವ್ಯಾಪಾರಕ್ಕೆ? ಇವತ್ತು ಹೋಗಿಲ್ಲ ಸ್ವಾಮಿ, ಹುಷಾರಿಲ್ದಕ್ಕೆ. ಹುಷಾರಿಲ್ವೇ? ಸರಿ. ಎಷ್ಟು ಸಂಪಾದನೆ ಮಾಡ್ತೀರಾ ದಿನಕ್ಕೆ? ಸ್ವಾಮಿ ದಿನ ಒಂದು 500 ರೂಪಾಯಿ. 500 ರೂಪಾಯಿ? ಒಂದು 500, 1000. ಖರ್ಚೆಲ್ಲ ಕಳೆದು ಖರ್ಚಾಗಲ್ಲ ಒಂದು 1000 ರೂಪಾಯಿ ಸಿಗ್ತದೆ ಸರ್. ಹೌದಾ? ನೋಡಿ ಎಂತ ಒಂದು ಪರಿಸ್ಥಿತಿ ಸ್ವಾಮಿ. ಎಂತ ಪರವಾಗಿಲ್ಲ, ಗೊತ್ತಾಗುತ್ತೆ ಬಿಡಿ, ನೋಡಿದ್ರೆ ಗೊತ್ತಾಗುತ್ತಲ್ಲ. ಇಂಥ ಪರಿಸ್ಥಿತಿಲಿ ಇವತ್ತು ಈ ಥರ ಇದ್ದಾಗ ಜನ ಎಷ್ಟೋ ಕೆಲವರು ಭಿಕ್ಷೆ ಬೇಡ್ತಿದ್ದಾರೆ. ಆದರೆ ಇವರು ನಾನು ದುಡ್ದು ಇದು ಪೆನ್ಷನ್ ಬರ್ತಿಲ್ವಾ? ಬರ್ತೇವೆ ಸ್ವಾಮಿ, ಕಳೆದು ಬಿಟ್ಟಾರೆ ಇವಾಗ. ಎಷ್ಟು ಸ್ವಾಮಿ 800 ರೂಪಾಯಿ ಬರ್ತಿತ್ತು. ಈಗಿಲ್ವಾ? ಎಷ್ಟು ತಿಂಗಳಿಂದ ಬಂದಿಲ್ಲ? ಅಲ್ಲ, 5 ತಿಂಗಳಿಂದ ಬಂದಿಲ್ಲ.